ಪಾದಾಚಾರ್ಯೇಭ್ಯೋ ನಮಃ. ಓಂ. ಎಷ್ಟು? 468. ಸದಾಗಮೈಕ ವಿಜ್ಞೇಯಂ ಸಮತೀಕಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷ ಅಶೇಷ ಸದ್ಗುಣಂ. ಇದೆಲ್ಲ ಹಾಳು ಮಾಡುತ್ತೆ. ನಚ ಪ್ರಮಾಣಬಹುತ್ವೇ ದೌರ್ಬಲ್ಯಂ. ಅವರ ಪ್ರಶ್ನೆ ಏನಂದರೆ, ಪ್ರಮಾಣಗಳು ಸಂವಾದ ಪ್ರಮಾಣಕ್ಕೆ ಭೇದ ಎಂಬತಕ್ಕಂಥದ್ದು ಪ್ರತ್ಯಕ್ಷದಿಂದ ಸಿದ್ಧವಾದದ್ದು ಅನುಮಾನ ಸಿದ್ಧವಾದದ್ದನ್ನೇ ಆಗಮೂ ಕೂಡ ಅದೇ ಹೇಳ್ತು ಅಂತ ಹೇಳಿದ್ರೆ ಏನು ವೈಶಿಷ್ಟ್ಯ ಬಂದಾಗಾಯಿತು? ಹೇಳಿದ್ದನ್ನೇ ಹೇಳ್ತಾ ವೈಶಿಷ್ಟ್ಯ ಏನು ಬಂತು ಅಲ್ವಾ? ಮೊದಲು ಹೇಳಿದ್ದಕ್ಕಿಂತಲೂ ಕೂಡ ಹೊಸದಾಗಿ ಇನ್ನೊಂದೇ ಆದ ವೈಶಿಷ್ಟ್ಯ ಅದರಲ್ಲಿ ಬಂದರೆ ಆಗ ಇನ್ನೊಂದು ಪ್ರಮಾಣ ಬೇಕಪ್ಪ. ಪ್ರತ್ಯಕ್ಷ ಅನುಮಾನ ಸಿದ್ಧವಾದದ್ದನ್ನೇ ಅದು ಹೇಳ್ತಾ ಇದೆ ಅಂತ ಹೇಳಿದ್ರೆ ಯಾಕೆ ಹೇಳಬೇಕದು? ವ್ಯರ್ಥ ಅಲ್ವಾ ಅಂತ ಅವ್ರ ಪ್ರಶ್ನೆ. ಅದಕ್ಕೆ ಹಾಗಲ್ಲ, ಒಂದು ಸತಿ ಇದು ಘಟ ಅಂತ ಒಬ್ಬನು ಹೇಳ್ತಾನೆ, ಇನ್ನೊಬ್ಬನು ಬಂದು ತಂದೆ ಇದು ಘಟ ಅಂತ ಹೇಳ್ತಾನೆ. ಆಗೇನಾಯಿತು? ಅವನಿಗೆ ನಿಷ್ಕಂಪ ಪ್ರವೃತ್ತಿಗೆ ಮೊದಲಿನ ಜ್ಞಾನದಲ್ಲಿ ಒಂದು ದೃಢತ್ವ ಉಂಟಾಗುತ್ತೆ. ಅದು ಹೇಳ್ತಾರೆ ಪ್ರಮಾಣ ಬಹುತ್ವೇ ದೌರ್ಬಲ್ಯಂ ನಜ. ಪ್ರಮಾಣ ಎಂಬತಕ್ಕಂಥದ್ದು ಬಹಳ ಪ್ರಮಾಣ ಇತ್ತು ಅಂದರೆ ಮುಂದಿದ್ದು ದುರ್ಬಲ ಅಂತ ಆಗೋದಿಲ್ಲ. ಇನ್ನೇನು ದಾರ್ಢ್ಯಮೇಭಿ ಬಹುವಾಕ್ಯ ಸಂವಾದೇ ದೃಷ್ಟಂ. ಬಹಳ ವಾಕ್ಯಗಳು ಸಂವಾದ ಸಿಗ್ತಾರೆ, ನಮಗೇನಾಗುತ್ತೆ ಅಲ್ಲಿ ನಿಷ್ಕಂಪ ಪ್ರವೃತ್ತಿ ಉಂಟಾಗುತ್ತೆ. ಅಂದರೆ ದಾರ್ಢ್ಯ ಹೇತು ಅಂತ ಹೇಳುತ್ತೆ. ಬಹಳ ವಾಕ್ಯಗಳು ಸಂವಾದ ಸಿಕ್ಕಿದಾಗ ಅವನಿಗೆ ಮೊದಲಿನ ಜ್ಞಾನದಲ್ಲಿ ದಾರ್ಢ್ಯ ಉಂಟಾಗುತ್ತೆ. ಹಾಗೆ ಪ್ರತ್ಯಕ್ಷದಿಂದ ಅನುಮಾನದಿಂದ ಸಿದ್ಧವಾದಕ್ಕಂಥ ಏನು ಭೇದ ಇದೆ ಅದನ್ನು ಸಂಶಯ ಬರ್ಬೋದು ಬೇಕಾದ್ರೆ. ಯಾಕೆ? ದುಷ್ಟ ಇಂದ್ರಿಯದಿಂದ ನಿಷ್ಕಂಪ ಪ್ರವೃತ್ತಿ ಅಲ್ಲಪ್ಪ, ಮೊದಲನೇ ಪ್ರತ್ಯಕ್ಷ ಮತ್ತು ಅನುಮಾನಗಳಿಂದ ನಮಗೆ ಭೇದ ಜ್ಞಾನ ಬಂದಾಗ ಪ್ರತ್ಯಕ್ಷ ಮತ್ತು ಅನುಮಾನ ಎರಡೂ ಕೂಡ ಸಂಭಾವಿತ ದೋಷವಾದ್ದರಿಂದ ನಮಗೆ ನಿಷ್ಕಂಪ ಪ್ರವೃತ್ತಿ ನಮಗೆ ಆಗದೇ ಇರಬಹುದು. ಆಗ ವೇದವೂ ಕೂಡ ಅದೇನು ಹೇಳಿಬಿಡ್ತು ಅಂತ ಹೇಳಿದ್ರೆ ಆಗ ನಮಗೆ ಭೇದ ಇದೆ ಅಂತ ಹೇಳ್ಬಿಟ್ಟು ನಾವು ಅಹಂಕಾರಾದಿಗಳು ಪಡೋದಿಲ್ಲ ಅಲ್ವಾ? ಅಹಂಕಾರಾದಿಗಳು ಪಡಲಿಕ್ಕೆ ಅವಕಾಶ ಇಲ್ಲ. ಅದನ್ನು ಹೇಳ್ತಾರೆ ತಥಾ ಸತಿ ಸಂವಾದೇ ದೃಷ್ಟಂ. ತಥಾ ಸತಿ, ತಥಾ ಸತಿ ಅಂದರೆ ಏನು? ದಾಢ್ಯವೇ ಬಹುವಾಕ್ಯ ಸಂವಾದದಲ್ಲಿ ಪ್ರಮಾಣ. ಅಂದರೆ ಬಹುವಾಕ್ಯ ಸಂವಾದ ಉಂಟಾದಾಗ ದಾಢ್ಯ ಉಂಟಾಗುತ್ತೆ ಎಂಬ ವಿಚಾರದಲ್ಲಿ ನೀನು ಒಪ್ಪಲಿಲ್ಲ ಅಂತಾದರೆ ಅಭ್ಯಾಸಾದೇಹೇ ಆದಿಶಬ್ದದಿಂದ ಯಾವುದು ನಿಗಮನವನ್ನು ತಗೋಬೇಕು. ತಥಾಚ ಅಯಂ ತಸ್ಮಾತ್ ತಥಾ ಅಂದರೆ ಅಷ್ಟು ವಿಚಾರಗಳನ್ನು ಕ್ರೋಢೀಕರಿಸಿ ಹೇಳ್ತಕ್ಕಂಥದ್ದು. ಅದು ಯಾಕೆ ಹೇಳಬೇಕದು? 4 ವಾಕ್ಯಗಳು ಹೇಳಿದ್ರೆ 5ನೇ ವಾಕ್ಯ ಯಾಕೆ ಬೇಕು? ಎಲ್ಲರೂ ಒಪ್ಪಿದ್ದಾರಲ್ಲ ಅವರು. ಯಾವುದು? ಅಭ್ಯಾಸಾದಿಗಳು. ಅಭ್ಯಾಸ ಎಂಬತಕ್ಕಂಥ ನಜ ಬದಲಾವರ್ತದೆ, ನಜ ಬದಲಾವರ್ತದೆ ಯಾಕೆ ಹೇಳಬೇಕದು ಅಲ್ವಾ? ನ ಜಾತೋ ನ ಜಾನಿಷ್ಯತೆ, ನ ಜಾತೋ ನ ಜಾನಿಷ್ಯತೆ, ನ ಜಾತೋ ನ ಜಾನಿಷ್ಯತೆ, ಇದು ವೇದದಲ್ಲಿದೆ. ಮತ್ತು ಏನು ಹೇಳಬೇಕು? ಅವನು ಹುಟ್ಟಲ್ಲ, ನ ಜಾತಃ ಹಿಂದೆ ಹುಟ್ಟಿಲ್ಲ, ಮುಂದೆ ಹುಟ್ಟಲ್ಲ, ಈಗ ಹುಟ್ಟಲ್ಲ. ದೃಢ ಆಗಲಿಕ್ಕೋಸ್ಕರವಾಗಿ ಅದು ಅಭ್ಯಾಸ ಇದೆ. ಹಾಗಿಲ್ಲ ಅಂದರೆ ಎಲ್ಲರೂ ಒಪ್ಪಿರ್ತಕ್ಕಂಥ ಅಭ್ಯಾಸ ಮತ್ತು ನಿಗಮನಾದಿಗಳು ಏನಾಗ್ತಾಯಿತ್ತು? ವ್ಯರ್ಥ ಅಂತ ಆದೀತು. ತಥಾಸತಿ ಅಂದರೆ, ತಥಾಸತಿ ಅಂದರೆ ಏನು? ದಾಢ್ಯ ಹೇತು ಅಂತ ಒಪ್ಪಲಿಲ್ಲ ಅಂತಾದರೆ ಅಭ್ಯಾಸಾದೇಹ, ಅಭ್ಯಾಸ ಮತ್ತು ನಿಗಮನಾದಿಗಳಿದೆ, ಅದು ಅಪ್ರಾಮಾಣ್ಯ ಹೇತುತ್ವ ಸ್ಯಾತ್, ಅದು ಕೂಡ ಅಪ್ರಮಾಣ ಅಂತ ಆದೀತು. ಅಭ್ಯಾಸಸ್ಯ ಚ ತಾತ್ಪರ್ಯಲಿಂಗತ್ವ ಸರ್ವೇಷಾಂ ಸಿದ್ಧಂ. ಅಭ್ಯಾಸ ಎಂಬುದು ತಾತ್ಪರ್ಯಲಿಂಗ ಎಂಬುದು ಎಲ್ಲರೂ ಒಪ್ಪಿದ್ದಾರೆ. ತದು ಅನಂಗೀಕಾರೇ ಅದು ಒಪ್ಪಲಿಲ್ಲ ಅಂತಾದರೆ ತತ್ಪಕ್ಷೇಪಿ ಅಂದರೆ ಅವನ ಅದ್ವೈತೀಯ ಪಕ್ಷದಲ್ಲಿಯೂ ಕೂಡ ನವಕೃತ್ವ ತತ್ವಮಸಿ ಇತ್ಯ ಅಭ್ಯಾಸಸ್ಯ 9 ಬಾರಿ ತತ್ವಮಸಿ ಎಂಬತಕ್ಕಂಥದ್ದು ಹೇಳಿದ್ದೇನಿದೆ ಅದು ಕೂಡ ವ್ಯರ್ಥ ಅಂತ ಹೇಳಬೇಕಾದೀತು. ನವತತ್ವಮಸಿ ಇತ್ಯ ಅಭ್ಯಾಸಸ್ಯ ಅನುವಾದಕತ್ವೇನ ಅಪ್ರಾಮಾಣ್ಯಂ ಸ್ಯಾತ್. ಪ್ರಥಮ ವಾಕ್ಯನೇ ವಾಕ್ಯ ಯಸ್ಯ ಅಸಿದ್ಧಂ ತದರ್ಥಂ ಅಪರಂ ಇತ್ಯುಕ್ತೆ. ಹಾಗಾದರೆ ಮೊದಲನೇ ವಾಕ್ಯ ಹೇಳಿದಾಗ ಅವನಿಗೆ ಆಯಿತು ಸಿದ್ಧಿ ಆಗಲಿಲ್ಲ, ಅಭೇದ ಯಾವುದು ಅಭೇದ ಸಿದ್ಧಿ ಆಗಲಿಲ್ಲ. ಮೊದಲನೇ ವಾಕ್ಯ ಹೇಳಿದಾಗ ಅಭೇದ ಸಿದ್ಧಿ ಆಗಲಿಲ್ಲ, ಅದಕ್ಕೆ ಎರಡನೇ ವಾಕ್ಯ ಹೇಳೋದು. ಎರಡನೇ ವಾಕ್ಯ ಹೇಳಿದಾಗ ಸಿದ್ಧ ಆಗಲೇ ಇದ್ದವರಿಗೆ ಮೂರನೇ ವಾಕ್ಯ. ಏನು ಎಲ್ಲರೂ ಒಂದೇ ರೀತಿ ಪಂಡಿತರು ಇರ್ತಾರ? ಒಬ್ಬನು
ಅಲ್ಪ ಬುದ್ಧಿಮತ್ತತೆ, ಅವನಿಗಿಂತ ಅಲ್ಪ ಬುದ್ಧಿಮತ್ತತೆ, ಇನ್ನು ಅವನಿಗಿಂತ ಅಲ್ಪ ಬುದ್ಧಿಮತ್ತತೆ ಇರ್ತಾರೆ. ಹಾಗಾದ್ರೆ ಅಲ್ಪ, ಅಲ್ಪತರ, ಅಲ್ಪತಮ ಪ್ರಾಜ್ಞರು ಇರ್ತಾರೆ. ಯಾರಿಗೆ ಒಂದು ಹೇಳಿದಾಗ, ಎರಡು ವಾಕ್ಯ ಹೇಳಿದಾಗ ಅರ್ಥ ಆಗಲಿಲ್ಲ ಅಂಥವ್ರಿಗೆ 3, 4, 5, 6 ಹೇಳಬೇಕಾಗತ್ತೆ. ಅದನ್ನ ವ್ಯರ್ಥ ಯಾಕೆ ಅಂತ ಕೇಳಿದ್ರೆ ಅಲ್ವಾ, ಪ್ರಥಮ ವಾಕ್ಯ ನೀವು ಯಶ್ಚ ಅಸಿದ್ಧಂ ತತ್ವಮಸಿ ಅಂತ ಮೊದಲನೇ ವಾಕ್ಯ ಹೇಳಿದಾಗ ಯಾರಿಗೆ ಅದು ಸಿದ್ಧವಾಗಲಿಲ್ಲ, ಅದು ಅಭೇದ ಎಂಬುದು ತದರ್ಥಂ ಅಪರಂ ಇತ್ಯುಕ್ತೆ. ಬೇರೆ ವಾಕ್ಯಗಳೆಲ್ಲ ಅದೊಂದು ವ್ಯರ್ಥ ಅಲ್ಲ, ತತ್ವಮಸಿ 9 ಸಾರಿ ಹೇಳಿದ್ದು ಅಂತ ಹೇಳೋದಾದರೆ, ಹಾಗಾದರೆ ನಾವು ಕೂಡ ಹಾಗೆ ಹೇಳ್ತೀವಿ. ಪ್ರತ್ಯಕ್ಷಾದಿನ ಭೇದ ಏನ ಅನಿಶ್ಚಿತ, ಪ್ರತ್ಯಕ್ಷದಿಂದ ಅವನಿಗೆ ಭೇದ ನಿಶ್ಚಯ ಆಗಲಿಲ್ಲ. ಆಗ ತದರ್ಥಂ ಅಪರಂ ವಾಕ್ಯಂ, ಅದು ವೇದ ಹೇಳ್ತಾ ಇದೆ ಅಂತ ಯಾಕೆ ಹೇಳಬಾರ್ದು? ಉತ್ಸೋತ್ರ ತಸ್ಮಾತ್ ಬಹುಪ್ರಮಾಣ ಸಂವಾದಿತ್ತೆ ಪ್ರಾಬಲ್ಯಮೇವ. ಆದ್ದರಿಂದ ಬಹುಪ್ರಮಾಣಿಸಿದ್ದಾಗ ಅದು ಪ್ರಬಲ ಅಂತ ಆಗುತ್ತೆ, ಅದು ವ್ಯರ್ಥ ಅಂತ ಆಗೋದಿಲ್ಲ. ಅತಃ ಒಟ್ಟು ಉಪಸಂಹಾರ ಮಾಡ್ತಾರೆ. ಸರ್ವಪ್ರಮಾಣ ವಿರುದ್ಧತ್ವಾತನ ಅಭೇದ ತಾತ್ಪರ್ಯಂ ವಾಕ್ಯಸ್ಯ. ಎಲ್ಲ ಪ್ರಮಾಣ ವಿರುದ್ಧವಾದ್ದರಿಂದ ಅಭೇದ ತಾತ್ಪರ್ಯ ಇಲ್ಲ ಮಹಾವೇದವಾಕ್ಯಗಳಿಗೆ. ಕಿಂತು ವಿಷ್ಣು ಸರ್ವತ್ ಮತ್ತು ಇನ್ನೆಲ್ಲಿದೆ ಹಾಗಾದರೆ ವಾಕ್ಯಕ್ಕೆ ತಾತ್ಪರ್ಯ ಇಲ್ಲೇ ಇಲ್ಲ ಅಂತ ಹೇಳಿಬಿಟ್ರೆ ನೀವು ಇನ್ನೆಲ್ಲಿದೆ ಹೇಳಿ ಹಾಗಾದರೆ ನಮ್ಮ ಪ್ರಶ್ನೆ ಬಂದರೆ, ನಾವು ಹಿಂದೆ ಹೇಳಿದಂತೆ ಸದಾಗಮಿಕ ವಿಜ್ಞೇಯ ಅಂದರೆ ಏನು? ವಿಷ್ಣು ಸರ್ವೋತ್ತಮತ್ವದಲ್ಲೇ ಮಹಾತಾತ್ಪರ್ಯ ಸರ್ವ ಆಗಮಗಳಿಗೆ ಅಂತ ತೀರ್ಮಾನ ಮಾಡಿ ಅದನ್ನು ಟೀಕಾರಾಯರು ಸಂಬಂಧವನ್ನು ತೋರಿಸಿ ಹೇಳ್ತಾರೆ. ಹಿಂದಿನ ವಾಕ್ಯ ಇದು, ಅತಶ್ಚ ಭೇದವಾಕ್ಯಾನ ಪ್ರಾಬಲ್ಯಂ ಅಂತ. ಆದ್ದರಿಂದ ಭೇದವಾಕ್ಯಗಳಿಗೇನೆ ಪ್ರಾಬಲ್ಯ ಅಂತ ಹೇಳಿದರು. ಇತಿ ಪ್ರತ್ಯಕ್ಷಾದಿ ಸಂವಾದೇನ ಅಭೇದವಾಕ್ಯಾಪೇಕ್ಷೆಯ ಯದ್ ಭೇದವಾಕ್ಯಾನಂ ಪ್ರಾಬಲ್ಯಂ ಮುಕ್ತಂ ತದಸತ್ ಅಂತ ಅವನ ಪೂರ್ವಪಕ್ಷ. ಈ ವಾಕ್ಯಕ್ಕೆ ಪೂರ್ವಪಕ್ಷ. ಏನು ನೀವು ಭೇದವಾಕ್ಯಗಳಿಗೇನೆ ಪ್ರಾಬಲ್ಯ ಅಂತ ಹೇಳಿದರೆ, ಪ್ರತ್ಯಕ್ಷಾದಿ ಸಂವಾದ ಇರುವುದರಿಂದ ಯಾವುದಕ್ಕೆ ಭೇದವಾಕ್ಯಗಳಿಗೆ ಪ್ರಾಬಲ್ಯ, ಅಭೇದ ವಾಕ್ಯಕ್ಕೆ ಆ ರೀತಿ ಇಲ್ಲ. ಅದನ್ನು ಭೇದವಾಕ್ಯಗಳಿಂದ ಅಭೇದ ವಾಕ್ಯಕ್ಕೆ ಏನಾಯಿತು ಬಾಧ ಹೇಳಬೇಕು. ಯಾಕೆ ಅದೇ ಪ್ರಬಲವಾಯಿತು, ಸಂವಾದ ಇರೋದರಿಂದ ಅಂತ ಹೇಳಿ ತಪ್ಪು. ಯಾಕೆ? ಪ್ರತ್ಯುತ ಸಂವಾದ ವೈಯರ್ಥೇನ, ಸಂವಾದ ಎಂಬುದು ವ್ಯರ್ಥ. ಒಂದು ವಾಕ್ಯದಿಂದ ಜ್ಞಾನ ಬರೋ 2-3 ವಾಕ್ಯಗಳು ಯಾಕೆ ಬೇಕು? ದೌರ್ಬಲ್ಯ ಹೇತುತ್ವಾದ ಇತ್ಯಾಶಂಕಾಂ ಪರಿಹೃತಾಂ ಅಪಿ. ಹಿಂದೆ ಹೇಳಾಯ್ತದು, ಪರಿಹಾರ ಮಾಡಿದಾಗ ಆಯಿತು. ಆದರೂ ಕೂಡ ಅಧಿಕಂ ವಕ್ತಂ ಪುನಃ ಅಂದರೆ ಇನ್ನು ಸ್ವಲ್ಪ ಹೆಚ್ಚು ಹೇಳಬೇಕಾಗಿದೆ ಅಂತ ದಾಢ್ಯ ಹೇತು ಅಂತ ವಿಷಯ ಹೇಳಿದ್ದಿಲ್ಲ ಹಿಂದೆ. ಅದಕ್ಕೋಸ್ಕರವಾಗಿ ಪರಿಹಾರ ಮಾಡ್ತಾ ಇದ್ದಾರೆ. ನಟಿ ಇತಿ ಏಕಸ್ಮನ್ನೇವ ಅರ್ಥೇ ಪ್ರಮಾಣ ಬಹುತ್ವೇ ಪ್ರವೃತ್ತೇ ಸತಿ. ಒಂದೇ ವಿಷಯದಲ್ಲಿ ಪ್ರಮಾಣ ಪ್ರವೃತ್ತವಾದಾಗ ದ್ವಿತೀಯಾದೀನಂ ದೌರ್ಬಲ್ಯ ಮಿತಿ ನಾ ಇತ್ಯರ್ಥ. ಎರಡನೇ ಪ್ರಮಾಣಗಳಿಗೆ ದೌರ್ಬಲ್ಯ ಎಂಬುದು ಇಲ್ಲ. ಕುತ ಇತ್ಯತಃ ದಾಢ್ಯಮೇವ ಇತಿ ನಿಶ್ಚಂಗ ಪ್ರಮಿತಿರೇವ ಇತ್ಯರ್ಥಃ. ಯಾಕೆ ದಾಢ್ಯವೇ ಎರಡನೇ ಪ್ರಮಾಣಗಳು ಹೇಳಿದ್ದು ಸಾರ್ಥಕವಾಗತ್ತೆ. ನಿಶ್ಚಂಕ ಪ್ರಮಿತಿರೇವ ಅಂದರೆ ಆಗ ಅವನಿಗೆ ಯಾವುದೇ ಸಂಶಯವಿಲ್ಲದೆ ಅವನು ಯಥಾರ್ಥ ಜ್ಞಾನ ಉಂಟಾಗಿ ಪ್ರವೃತ್ತಿ ಮಾಡ್ತಾನೆ. ಏವ ಶಬ್ದೇನ ನ ಉಪೇಕ್ಷ ಇತ್ಯಾಹ. ಅಲ್ಲೇನು ಮಾಡೋದು? ದಾಢ್ಯಮೇವ ಅಂತ ಹೇಳಿದ್ದರಿಂದ ಅದು ಉಪೇಕ್ಷೆ ಕೂಡ ನೀವು ಮಾಡಬೇಕಾಗಿಲ್ಲ. ಉಪೇಕ್ಷೆ ಅದು ಅಂದರೆ ಏನು? ಒಂದು ವಾಕ್ಯದಿಂದ ಭೇದ ಜ್ಞಾಪನವಾಗಿ 2-3 ವಾಕ್ಯ ಯಾಕೆ ಬೇಕು? ಅದು ಉಪೇಕ್ಷಿತ, ತಿರಸ್ಕೃತ ಅಂತ ಪ್ರಶ್ನೆ ಬಂದು ಇಲ್ಲ, ದಾಢ್ಯವೇ ಅದಕ್ಕೆ ಕಾರಣ ಅಂತ ಏವ ಶಬ್ದ ಹೇಳ್ತಾ ಇದೆ. ಅನೇನ ವೈಯರ್ಥಂ ಪರಿಹೃತಂ. ಅವನು ಹೇಳಕ್ಕಂಥ ವೈಯರ್ಥ ಏನಿದೆ, ಮೊದಲನೇ ವಾಕ್ಯದಿಂದ ಜ್ಞಾನ ಬರ್ತಿರುವಾಗ 2-3 ವಾಕ್ಯಗಳು ಯಾಕೆ ಬೇಕು? ಅದು ವ್ಯರ್ಥ ಅಲ್ವಾ ಅಂತ ಅದು ಕೂಡ ಪರಿಹಾರ ಮಾಡಿದಾಗ ಆಯಿತು. ಯಾಕೆ ಅಂದರೆ ದಾಢ್ಯವೇ ಹೇತು ಈ ವಿಚಾರದಲ್ಲಿ. ಒಂದೇ ವಿಷಯದಲ್ಲಿ ನಮಗೆ ಬಂದಿರತಕ್ಕಂಥ ಜ್ಞಾನ ಮೊದಲನೇ ವಾಕ್ಯದಿಂದ ಬಂದರೂ ಕೂಡ 2-3 ವಾಕ್ಯಗಳಲ್ಲಿ ದಾಢ್ಯವನ್ನು ಉಂಟು ಮಾಡುತ್ತೆ. ಪುನರುಕ್ತಿ ಅನ್ನೋದು ದೋಷ ಅಂತ ಒಂದು ಕಡೆ ಬರುತ್ತದೆ. ಪುನರುಕ್ತಿ ಅದು ದೋಷ ಅಂತ ಏನು ಪುನರುಕ್ತಿ ಆಗಿಬಿಡುತ್ತೆ? ಬೇರೆ ಬೇರೆ ಪ್ರಮಾಣ ಹೇಳ್ತಾರಲ್ಲ, ಭೇದ ಎಂಬುದು ಸಿದ್ಧಾದ್ದು ಪ್ರತ್ಯಕ್ಷದಿಂದ, ಅನುಮಾನ ಬೇರೆ ಹೇಳ್ತಾರೆ, ಆಗಮ ಹೇಳ್ತಾರೆ. ವಿಷಯ ಒಂದೇ ಆದರೂ ಕೂಡ ಪ್ರಮಾಣಗಳು ಬೇರೆ ಬೇರೆ ತಾನೆ, ಪುನರುಕ್ತಿ ಇಲ್ವಲ್ಲ ಅಲ್ವಾ? ವಿಷಯೇ ವಿಶೇಷ ಅನಾದಾಯಕ ಕಥಂ ದಾಢ್ಯ ಹೇತುತ್ವ. ಈಗ ಮೊದಲನೇ ಒಂದು ಪ್ರಮಾಣ ಹೇಳಿದಾಗ ಅದು ಭೇದವನ್ನು ಹೇಳ್ತು ಅಂತ ಹೇಳಿದ್ರೆ, ಎರಡನೇ ಪ್ರಮಾಣ ನೀವು ಹೇಳಿದ್ರಿ ಅಂತ ಹೇಳಿದ್ರೆ ಏನಾದರೂ ಮೊದಲಕ್ಕಿಂತ ಒಂದು ವಿಶೇಷ ಹೇಳಿರ್ಬೇಕಲ್ವಾ? ಅದು ದಾಢ್ಯ ಅಥವಾ ಹೇತು ಆಗೋದು ಹೇಗದು? ಮೊದಲನೇ ಪ್ರಮಾಣದಿಂದ ಸಿದ್ಧವಾದ ಭೇದದ ವಿಚಾರದಲ್ಲಿ ಎರಡನೇ ಪ್ರಮಾಣ ಏನಾದರೂ ಒಂದು ವಿಶೇಷ ಒಂದು ಆದಾಯಕ ಆಯಿತು ಅಂದರೆ ಇದರಿಂದ ಈ ಪ್ರಮಾಣ ಬೇಕು ಅಂತ ಹೇಳ್ಬೋದು. ಅದು ಭೇದ ಹೇಳುತ್ತಂತೆ ಇದು ಹೇಳ್ತಾ ಎಂಘಟ ಅಂತ ಇದು ಹೇಳ್ತಾ ಇದೆ, ಅನುಮಾನವೂ ಹೇಳ್ತಾ ಇದೆ. ಮತ್ತು ಯಾಕೆ ವ್ಯರ್ಥ ಅಲ್ವಾ ಅದು ಅಂತ ಅವ್ರು ಕೇಳೋದು. ನೋಡಿ, ವಿಷಯ ಯಾವುದೇ ಈಗ ಭೇದ ವಿಷಯ ತಿಳ್ಕೊಳ್ಳೋಣ.
ಭೇದದ ವಿಚಾರದಲ್ಲಿ ವಿಶೇಷ ಅನಾದಾಯಕತ್ಯ 2 ಮತ್ತು 3ನೇ ಪ್ರಮಾಣ ಏನೇ ವಿಶೇಷ ಉಂಟು ಮಾಡಿಲ್ಲ ಅಂತ ಹೇಳಿದ ಮೇಲೆ ಕಥಂ ದಾಢ್ಯ ಹೇತುತ್ವ ದಾಢ್ಯ ಹೇತು ಆಗೋದಾದರೂ ಹೇಗದು ಅನ್ಯಥಾ ಪ್ರಥಮ ಪ್ರಮಾಣಸ್ಯ ತಥ್ಯಾತ್ ಅಲ್ವಾ ಅನ್ಯಥಾ ಅಂದರೆ ಏನು ಆ ರೀತಿ ಒಪ್ಪಲಿಲ್ಲ ಅಂದರೆ ಪ್ರಥಮ ಪ್ರಮಾಣವೂ ಕೂಡ ಯಾವುದು ದಾಢ್ಯ ಹೇತು ಆಗಲಿ 2 ಮೂಲ ಯಾಕಾಗಬೇಕು ಯಾಕೆಂದರೆ ವಿಶೇಷ ದಾಢ್ಯ ಹೇತು ಅಂತ ಹೇಳಬೇಕಾಗಿದ್ದರೆ ಯಾವುದಾದ್ರೂ ಒಂದು ವಿಶೇಷ ಬಂದಿರಬೇಕು 2-3 ಪ್ರಮಾಣಗಳೇನಿದೆ ಅದು ಏನು ವಿಶೇಷವನ್ನು ಹೇಳ್ತಾ ಇಲ್ವಂತೆ ದಾಢ್ಯ ಹೇತು ಆಗೋದಾದರೆ ಮೊದಲನೇದು ದಾಢ್ಯ ಹೇತು ಆಗಲಿ ಇತ ಇತ್ಯತಃ ಉಕ್ತಂ ನಸ್ಯ ಇತ್ಯತಃ ದೃಷ್ಟಮಿತ್ಯುಕ್ತಂ ಅದಕ್ಕೆ ಲೋಕದಲ್ಲಿ ಕಂಡಿದೆ ಅಂತ ಹೇಳ್ತಾ ಇದ್ದಾರೆ ಯಾವುದಕ್ಕೆ ಅಭ್ಯಾಸ ದಾಢ್ಯಮೇವ ಬಹು ವಾಕ್ಯ ಸಂವಾದೆ ದೃಷ್ಟಂ ಎಲ್ಲರೂ ಕೂಡ ಒಪ್ಪಿದ್ದಾರೆ ದಾಢ್ಯ ಕಂಡಿದೆ ನಮಗೆ ಒಬ್ಬರು ಇದು ಬೆಳ್ಳಿಯಲ್ಲ ಅಂತ ಹೇಳಿದಾಗ ಇನ್ನೊಬ್ಬರು ಕೂಡ ಬೆಳ್ಳಿಯಲ್ಲ ಇದು ಶುಕ್ತಿ ಅಂತ ಹೇಳಿ ದಾಢ್ಯ ಬರುತ್ತೆ ಇಲ್ವೋ ಅಲ್ವಾ ತಥಾಚ ಸದಾಸತ್ ಆಯ್ತಲ್ಲ ದೃಢಮಿತ್ಯುಕ್ತಂ ತೇನ ಪೂರ್ವ ಸಂಸ್ಕಾರ ಸಜೀವಸ್ಯ ತನ್ಮಾತ್ರ ಗೋಚರಸ್ಯಾಪಿ ದಾಢ್ಯ ಹೇತುತ್ವಂ ಸುಯುಕ್ತಂ ಇತಿ ಸೂಚಕಂ ಮೊದಲನೇ ಜ್ಞಾನ ಬಂತು ಅಯಂ ಘಟ ಅಂತ ಅದರ ಸಂಸ್ಕಾರ ಇತ್ತು ಅದರ ಸಂಸ್ಕಾರದಿಂದ ಸಜೀವ ಅಂದರೆ ಯುಕ್ತವಾಗಿರ್ತಕ್ಕಂಥ 2ನೇ ಪ್ರಮಾಣಗಳು ಕೂಡ ದಾಢ್ಯ ಹೇತು ಬರಬಹುದು ಪೂರ್ವ ಸಂಸ್ಕಾರದಿಂದ ಸಜೀವ ಅಂದರೆ ಸಹಿತ ಅಂತ ಅರ್ಥ ತನ್ಮಾತ್ರ ಗೋಚರಸ್ಯಾಪಿ ಅದೇ ವಿಷಯವನ್ನೇ ಪುನಃ ಅನುಮಾನವೂ ಕೂಡ ಹೇಳಿದರೂ ಕೂಡ ಪ್ರಥಮ ಪ್ರಮಾಣಸ್ಯಾಪಿ ಅದು ಗೋಚರಸ್ಯಾಪಿ ದಾಢ್ಯ ಹೇತುತ್ವ ಯುಕ್ತಮಿತಿ ಭಾವ ಯಾಕೆ ಕಂಡಿದೆ ಅಂತ ಅರ್ಥ ಅದನ್ನು ಒಪ್ಪಲೇದು ಏನು ತೊಂದರೆ ಅಂದರೆ ನೀವು ಬಾಧಕ ಇದೆ ತಥಾ ಸತಿ ಇತಿ ಸಂವಾದಸ್ಯ ವೈಯತ್ಯನ ಉಪೇಕ್ಷಣೀಯತ್ವೇ ಸತಿ ಅಂತ ಅರ್ಥ ಸಂವಾದ ಪ್ರಮಾಣಗಳು ಉಪೇಕ್ಷಣೀಯವಾದ್ದರಿಂದ ವೈಯಸ್ಥ್ಯವಾದ್ದರಿಂದ ಅದು ಉಪೇಕ್ಷಣೀಯ ಅದು ಬೇಕಾಗಿಲ್ಲ ಅಂತ ಹೇಳೋದಾದರೆ ಅಭ್ಯಸನಂ ಅಭ್ಯಾಸ ಅಭ್ಯಸನಂ ಅಂದರೆ ಒಂದು ಕ್ರಿಯಾ ತಗೋಬೇಕಿಲ್ಲಿ ಅಂತ ಅಭ್ಯಸ್ಯತೆ ಇತಿ ಅಭ್ಯಾಸ ಅಭ್ಯಸನಂ ಅಭ್ಯಾಸ ವಿಷ್ಣು ಸರ್ವೋತ್ತಮತ್ವದಲ್ಲಿ ದಾಢ್ಯ ಬರಬೇಕು ಅಂತ ಬಹು ಪ್ರಮಾಣ ಅದು ಆಗಮದಲ್ಲೇ ಬಹು ಪ್ರಮಾಣ ಕೊಟ್ಟರೆ ಅದು ಅವಾಗ ದಾಢ್ಯ ಅಥವಾ ಬಹು ಪ್ರಮಾಣ ಯಾಕೆ ಪ್ರತ್ಯಕ್ಷ ಅನುಮಾನಗಳಿಂದ ತೋರ್ಸೋಕ್ಕಾಗೋದಿಲ್ಲ ಅಲ್ಲ ಅದು ಅಂತಲ್ಲ ಅದೆಲ್ಲ ಆಮೇಲೆ ಅದೆಲ್ಲ ಪ್ರತ್ಯೇಕವಾಗಿ ಅನೇಕ ಪ್ರಮಾಣಗಳು ಕೊಡ್ತಾರೆ ಅಲ್ಲೂ ಕೂಡ ಅದೇ ಪ್ರಶ್ನೆ ವೇದವಾಕ್ಯ ಎಂಬುದಕ್ಕೆ ಒಂದು ಸಾರಿ ಭೇದವನ್ನು ಹೇಳಿದ ಮೇಲೆ ಅಥವಾ ಪರಮ ಗುಣಪರಿಪ ಪುನಃ ಇನ್ನೊಂದು ವಾಕ್ಯ ಯಾಕೆ ಹೇಳಬೇಕು ಪ್ರಶ್ನೆ ಬಂದೇ ಬರುತ್ತೆ ಹಾಗೆ ದಾಢ್ಯ ಹೇತು ಅಂತ ಅಲ್ಲೇ ಅದೇ ಉತ್ತರ ಕೊಡಬೇಕು ಅಲ್ವಾ ಅಭ್ಯಾಸ ಅಭ್ಯಸನಂ ಅಭ್ಯಾಸ ಅಂದರೆ ಏನು ಪುನಃ ಹೇಳುವಿಕೆ ಅಂತ ಅರ್ಥ ಇಲ್ಲಿ ತಗೋಬೇಕು ಅಭ್ಯಾಸ ಮಾಡೋದಲ್ಲ ಏನಿದೆ ಅಭ್ಯಾಸ ಇಲ್ಲಿ ಮಾಡಲಿಕ್ಕೆ ಹಾಗೆ ಅಭ್ಯಾಸ ಅಂದರೆ ಅಭ್ಯಸ್ಯತೆ ಇದೆ ಅಭ್ಯಾಸ ಎಂಬ ಅರ್ಥ ತಗೋಬಾರ್ದು ಪುನಃ ಹೇಳುವಿಕೆ ಎಂಬ ಅರ್ಥ ತಗೋಬೇಕು ಅಂದರೆ 2-3 ಸಾರಿ ಹೇಳುವಿಕೆ ಅಂತ ಅರ್ಥ ಅಭ್ಯಸನಂ ಅಂದರೆ ಅದು ಭಾವಾರ್ಥದಲ್ಲಿ ಬಂದಿರೋದು ಅಭ್ಯಾಸ ಎಂಬ ಅರ್ಥದಲ್ಲಿ ಭಾವಾರ್ಥ ಪ್ರತ್ಯಯ ಬಂದಿರೋದು ಅದು ಆನಂದಮಯ ಅಭ್ಯಾಸ ಆನಂದಮಯ ಅಭ್ಯಾಸ ಹೌದಾ ಆನಂದ ಸೂತ್ರ ಆನಂದಮಯ ಅಭ್ಯಾಸ ಅಲ್ಲೂ ಮತ್ತೆ ಬಂದಿರೋದ್ರಿಂದ ಗುಣಪರಿಪೂರ್ಣತ್ವ ಅನ್ನತ್ತ ಅದನ್ನೇ ಅದೊಂದು ಆಮೇಲೆ ಇದಿದಲ್ಲ ಯಾವುದು ಆವೃತ್ತಿ ಅಸಗದುಪದೇಶ ಪ್ರತಿಯೊಂದು ಪರಮಾತ್ಮನ ಮಹಿಮೆಗಳನ್ನು ಅದೆಲ್ಲವನ್ನು ಕೂಡ ಪುನಃ ನಾವು ಆವೃತ್ತಿ ಮಾಡ್ತಾನೇ ಇರಬೇಕು ಆಗ ದೃಢವಾಗುತ್ತೆ ಪರಮಾತ್ಮನಲ್ಲಿ ನಂಬಿಕೆ ನಮಗೆ ಅಂತ ಅಲ್ಲಿ ಹೇಳಿದ್ದಾರೆ ಆದಿಪದ ಯಾವುದು ಅಂದರೆ ನಿಗಮನಂ ನಿಗೃಹ್ಯತೆ ನಿಗಮನವೂ ಕೂಡ ಅಷ್ಟೇ ಒಟ್ಟು 4 ವಾಕ್ಯ ಹೇಳ್ತಕ್ಕಂಥ ಅಂಶವನ್ನೇ ಅದು ಕ್ರೋಢೀಕರಿಸಿ ಹೇಳ್ತಾ ಇದೆ ಮತ್ತು ಹೇಳಿದ್ದೇನೆ ಹೇಳಿದಾಗಾಯ್ತಲ್ಲ ಅದು ಕೂಡ ವ್ಯರ್ಥ ಅಂತ ಆದೀತು ಮತ್ತು ತಾರ್ಕಿಕರೆಲ್ಲ ಬುದ್ಧಿ ಇಲ್ಲ ಅಂತ ಹೇಳಿದಾಯ್ತು ಅವರಿಗೆ ಅಪ್ರಾಮಾಣ್ಯ ಮತ್ತು ಉಪೇಕ್ಷಣೀಯತ್ವ ಅಂತ ಅಪ್ರಾಮಾಣ್ಯ ಅಂದರೆ ಅದನ್ನು ಕೂಡ ಬಿಡಬೇಕಾದೀತು ಉಪೇಕ್ಷೆ ಆಗಬೇಕಾಗಿತ್ತು ಅಸ್ತು ತದಪಿ ಇತ್ಯತಃ ಅದು ಕೂಡ ನಿಗಮನಾದಿಗಳೂ ಕೂಡ ಅಭ್ಯಾಸವೂ ಕೂಡ ಅದು ಕೂಡ ಯಥಾ ಪ್ರಕಾರ ಏನೋ ಉಪೇಕ್ಷಣೀಯವೇ ವ್ಯರ್ಥವೇ ಅಂತ ಹೇಳಬಾರ್ದ ಅಂದರೆ ಅಭ್ಯಾಸಸ್ಯ ಚ ಅಭ್ಯಾಸ ಎಂಬ ತಾತ್ಪರ್ಯಲಿಂಗತ್ವ ಎಂಬುದಕ್ಕಂದ್ರೆ ಒಪ್ಪಿದ್ದಾರೆ ತದಂಗೀಕಾರೆ ಏವಂ ನಿಗಮನಸ್ಯಾಪಿ ಬುದ್ಧಿ ಆರೋಹಾದ್ಯರ್ಥತ್ವಂ ನಿಗಮವೂ ಕೂಡ ಅಷ್ಟು ವಿಚಾರಗಳು ಕೂಡ ಒಂದೇ ಸಾರಿ ಬುದ್ಧಿಲಿ ಆರೂಢ ಆಗಲಿಕ್ಕೆ ಹೇಳತಕ್ಕಂಥದ್ದು ನಿಗಮನ ಅದು ಕೂಡ ವ್ಯರ್ಥ ಅಂತ ಆಗಬೇಕಾದೀತು ಅದು ಎಲ್ಲರೂ ಒಪ್ಪಿದ್ದಾರೆ ಎಲ್ಲ ಒಪ್ಪಲಿ ಬಿಡ್ರಿ ಎಲ್ಲ ಒಪ್ಪಿದ್ದು ಕೂಡ ಸ್ವತಂತ್ರವಾಗಿರ್ತಕ್ಕಂಥ ತತ್ವ ಇರಬಾರ್ದೇನೋ
ಎಲ್ಲರೂ ಒಪ್ಪಿದ್ರು ಕೂಡ ಬೇರೆ ನಮ್ಮದೇ ನಮ್ಮ ಮತಕ್ಕೆ ಸಂಬಂಧಪಟ್ಟಕ್ಕಂಥ ಬೇರೆ ಒಂದು ತತ್ವ ಇರಬಾರ್ದು ಅಂತೇನಿಲ್ವಲ್ಲ ಅಂತ ಪ್ರಶ್ನೆ ಬಂದರೆ ನಿಂಗೆ ಬಾಧಕ ಇದೆ ಹಂಗೆ ಹೇಳಿದ್ರೆ ಸರ್ವಸಮ್ಮತಮಪಿ ಮಯ ನಾಂಗೀಕ್ರಿಯತೆ ಕೋ ದೋಷ ಎಲ್ಲರೂ ಒಪ್ಪಿ ನಾವು ಒಪ್ಪಲ್ಲಪ್ಪ ಯಾಕೆ ನಹಿ ಪ್ರತಿತಂತ್ರ ಸಿದ್ಧಾಂತೋ ನಾಮ ನಾಸ್ತಿ ಇತಿ ಆಹಾ ಪ್ರತಿತಂತ್ರ ಸಿದ್ಧಾಂತ ಇರಬಾರ್ದೇನು ಅಂದರೆ ಪ್ರತಿಯೊಬ್ಬರು ಕೂಡ ಪ್ರತ್ಯೇಕವಾದ ಒಂದು ಸಿದ್ಧಾಂತ ಎಂಬತಕ್ಕಂಥ ಇರಬಾರ್ದು ಅಂತೇನಿಲ್ವಲ್ಲ ನನ್ನ ಸಿದ್ಧಾಂತ ಅದೇನೆ ಅಂತ ಹೇಳೋದು ನಿಂಗೆ ಆಪತ್ತಿದೆ ಹಾಗಾದರೆ ತದಂಗೀಕಾರೆ ಅಂದರೆ ಅಪ್ರಾಮಾಣ್ಯಂ ಚ ತತ್ವಮಸ್ಯಾದಿ ವಾಕ್ಯಸ್ಯ ಇತಿ ಶೇಷಃ ತತ್ವಮಸಿ ವಾಕ್ಯವನ್ನು 9 ಸಾರಿ ಉಪಯೋಗ ಮಾಡಿದ್ದಾರೆ ಅಲ್ಲಿ ಅಭ್ಯಾಸ ಇದೆ ಅದು ಕೂಡ ಯಾಕೆ ಪ್ರಕಾರ ಉಪೇಕ್ಷಣೀಯ ಅಂತ ಆಗಬೇಕಾದೀತು ಅಲ್ವಾ ವೈಷಮ್ಯಾಶಂಕೆ ಪರಿಹರಿಸಿ ಅದಕ್ಕೆ ವ್ಯತ್ಯಾಸ ಇದೆ ಯಾಕೆಂದರೆ ವೇದದಲ್ಲಿ 9 ಸಾರಿ ಹೇಳಿದ್ದು ಯಾಕೆ ಅಂದರೆ ಕೆಲವರು ಅಲ್ಪ ಬುದ್ಧಿ ಉಳ್ಳವರಾಗಿರ್ತಾರೆ ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಉಳ್ಳವರಾಗಿರ್ತಾರೆ ಅಲ್ಪ ಥರ ಪ್ರಾಜ್ಞರಾಗಿರ್ತಾರೆ ಅವರಿಗಿಂತ ಇರ್ತಾರೆ ಎಲ್ರಿಗೂ ಒಂದೇ ರೀತಿ ಜ್ಞಾನ ಬರಲ್ಲ ಯಾರಿಗೆ ಮೊದಲನೇ ವಾಕ್ಯದಿಂದ 2ನೇ ವಾಕ್ಯದಿಂದ 3ನೇ ವಾಕ್ಯದಿಂದ ಅಭೇದ ಜ್ಞಾನ ಬರಲಿಲ್ಲ ಅವರಿಗೆ ಪುನಃ 5-4 ವಾಕ್ಯಗಳು ಅಂತ ಹೇಳ್ತೀವಿ ಅಂದರೆ ಹಾಗೆ ಇಲ್ಲಿ ಇಟ್ಕೋ ಹಾಗಾದರೆ ಪ್ರತ್ಯಕ್ಷ ಮತ್ತು ಆಗಮಗಳಿಂದ ಅನುಮಾನಗಳಿಂದ ಏನು ಭೇದ ಜ್ಞಾನ ನಿಶ್ಚಯ ಆಗಲಿಲ್ಲ ಆಗ ವೇದ ಎಂಬತಕ್ಕಂಥದ್ದು ದ್ವಾಸುಪರ್ಣ ಎಂಬ ಆಗಮ ಹೇಳ್ತಾ ಇದೆ ಅಂತ ಇಟ್ಕೋ 9 ಸರಿ ಹೆಂಗೆ ಬರುತ್ತೆ ವೇದದಲ್ಲಿ 9 ಸರಿ ಹೇಗೆ ಬರುತ್ತೆ ತತ್ವಮಸಿ ಅಂದರೆ ಒಟ್ಟಿಗೆ ತತ್ವಮಸಿ ಅಂತ 9 ಸರಿ ಬರುತ್ತಾ ಇಲ್ಲ ಬೇರೆ ಬೇರೆ ಕಡೆ ಬರುತ್ತೆ ಒಂದೇ ಕಡೆ ಒಂದೇ ಸಾಲ ಇದೆ ದೃಷ್ಟಾಂತಗಳು ಇಲ್ಲೇ ಬರುತ್ತದು ಮುಂದೆ ಇದಾದ್ಕೊಳ್ಳೆ ಬರುತ್ತೆ ಏವಂ ನಿರ್ವಸ್ಯ ಬುದ್ಧಾವೃತ ಅಪ್ರಾಮಾಣ್ಯಂ ಸ್ಯಾತ್ ತತ್ವಮಸ್ಯಾದಿ ವಾಕ್ಯಶೇಷಃ ವೈಶಂಕ್ಯಮಾಸಂಗೆ ಪರಿಹರತಿ ಅದಕ್ಕೆ ವ್ಯತ್ಯಾಸ ಇದ್ದರೆ ಅಭ್ಯಾಸದಲ್ಲಾದರೆ ಮೊದಲನೇ ವಾಕ್ಯದಿಂದ ಈ ವಾಕ್ಯಗಳು ಯಾವುದು ವಾಕ್ಯಗಳು ತತ್ವಮಸ್ಯಾದಿ ವಾಕ್ಯಗಳು ಮೊದಲನೇ ವಾಕ್ಯದ ಯಾರಿಗೆ ಅಭೇದ ಜ್ಞಾನ ಬರಲಿಲ್ಲ ಅಂಥವ್ರಿಗೆ ಪುನಃ ಹೇಳಿ ಬಂದಿದ್ದು ಅದು ಅದಕ್ಕೆ ವ್ಯತ್ಯಾಸ ಇದೆ ಅಂತ ಹೇಳೋದಾದರೆ ಹಾಗಲ್ಲ ಅಸಿದ್ಧಂ ಅಸಿದ್ಧಂ ಅಂದರೆ ಜೀವೇಶ್ವರ ಐಕ್ಯವು ಕೂಡ ಸಿದ್ಧ ಆಗದೇ ಇರಬೇಕಾದೀತು ಹೇಗೆ ಐಕ್ಯಸ್ಯ ದುರ್ಬೋಧತ್ವ ಐಕ್ಯ ಎಂಬತಕ್ಕಂಥದ್ದು ಅಷ್ಟು ಸುಲಭದಲ್ಲಿ ಬರಲ್ಲ ಅದು ದುರ್ಬೋಧ ಅದಕ್ಕೋಸ್ಕರ ಪದೇ ಪದೇ ಹೇಳಬೇಕು ಪುರುಷಾಣಾಂಚ ಮೃದು ಮಧ್ಯಾಧಿ ಮಾತ್ರ ಅಧಿಮಾತ್ರ ತರತ್ವಾದಿ ಭೇದ ಭಿನ್ನತ್ವ ಅಂದರೆ ಅಲ್ಪ ಪ್ರಾಜ್ಞರು ಅತ್ಯಲ್ಪ ಪ್ರಾಜ್ಞರು ಅತಿ ಅತಿ ಮಂದ ಪ್ರಾಜ್ಞರು ಅಂತ ಹೀಗಿದ್ದಾರೆ ಅವರಿಗೆ ಉಪಯೋಗ ಮಾಡಲಿಕ್ಕೋಸ್ಕರವಾಗಿ 9 ಸಾರಿ ಹೇಳಿದ್ದಾರೆ ಅಂತ ಹೇಳೋದು ಮೃದು ಮಧ್ಯಾದಿ ಮಾತ್ರ ಮೃದು ಮಾತ್ರ ಮಧ್ಯ ಮಾತ್ರ ಅಧಿ ಅಧಿ ಮಾತ್ರ ಅದು ಮಾತ್ರ ಮಾತ್ರ ಥರ ಮಾತ್ರ ತಮ ಹೀಗೆ ಕೂಡ ಬುದ್ಧಿವಂತರು ಇದ್ದಾರೆ ಅದಕ್ಕೋಸ್ಕರ ಒಬ್ಬರಿಗೆ ಮೊದಲು ಹೇಳಿದಾಗ ಬರೋಲ್ಲ ಆಮೇಲೆ ಬರುತ್ತೆ ಅಂತ ಅದು ಹೇಳ್ತೀವಿ ಪ್ರತ್ಯಕ್ಷಾದಿನ ಇತಿ ಹಾಗಾದರೆ ಪ್ರತ್ಯಕ್ಷಾದೇ ದೋಷಶಂಕಾ ಕಲಂಕಿತತ್ವಾದಿತಿ ಭಾವ ಪ್ರತ್ಯಕ್ಷ ಎಂಬತಕ್ಕಂಥದ್ದು ನದಿ ತೀರೆ ಪಂಚಫಲಾನ ಸಂತಿ ಎಂಬಲ್ಲಿ ಇದಂ ರಥಂ ಎಂಬತಕ್ಕಂಥ ಜ್ಞಾನ ಸಂದರ್ಭದಲ್ಲಿ ನಮಗೆ ಮೋಸ ಮಾಡಿದ್ದು ಕಂಡಿದೆ ಹಾಗೆ ನಮಗೆ ಪ್ರತ್ಯಕ್ಷ ಎಂಬತಕ್ಕಂಥ ಭೇದ ತಪ್ಪೋ ಏನೋ ಕಡೆಗೆ ನಾವು ಅವರು ಒಂದೇನೋ ಅಂತ ಸಂಶಯ ಬಂದಾಗ ಅನುಮಾನ ಪ್ರವೃತ್ತವಾಯಿತು ಅನುಮಾನ ಕೂಡ ಆಭಾಸತ್ವಾದಿ ದೋಷಗಳಿಂದ ಸೋಪಾಧಿಕಾದ ದೋಷ ಇದೆ ಅಂತ ಹೇಳ್ಬೋದು ಅದು ವೇದವಾಕ್ಯ ಹೇಳಿದೆ ಅಂತ ಯಾಕೆ ಹೇಳಬಾರ್ದು ಯಾವುದೋ ಭೇದ ಆಗಮಗಳು ಭೇದವನ್ನು ಹೇಳ್ತಾ ಇದೆ ದೃಢಕ್ಕೋಸ್ಕರವಾಗಿ ಅಂತ ಹಂಗೆ ಹೇಳ್ತೇವೆ ಏತೇನ ಅನಧಿಗತಾರ್ಥ ವಿಷಯತ್ವಪಿ ಭೇದವಾಕ್ಯಾನ ಮುಕ್ತಂ ಹಾಗಾದರೆ ಅನಧಿಗತಾರ್ಥ ಗಂತು ಪ್ರಮಾಣಂ ಎಂಬುದಾಗಿ ಅವರು ಹೇಳಿದ್ದು ಭಾಟರ ಲಕ್ಷಣ ಇರೋದು ಅದನ್ನು ಕೂಡ ನಮ್ಮ ಆಗಮಕ್ಕೆ ಹೇಳಿದಾಗಾಯಿತು ಭೇದ ಆಗಮಕ್ಕೆ ಯಾಕೆಂದರೆ ಮೊದಲು ಗೊತ್ತಿಲ್ಲದೇ ಇರತಕ್ಕಂಥ ವೇದವನ್ನೇ ಆಗಮ ಹೇಳ್ತಾ ಇದೆ ಯಾಕೆ ಮೊದಲನೇ ಪ್ರತ್ಯಕ್ಷ ಮತ್ತು ಆಗಮಗಳು ಅನುಮಾನಗಳು ಪ್ರತ್ಯಕ್ಷ ಅನುಮಾನಗಳು ಸ್ಪಷ್ಟವಾಗಿ ಅವನಿಗೆ ಭೇದವನ್ನು ತಿಳಿಸ್ತಿಲ್ಲ ಅದಕ್ಕೋಸ್ಕರವಾಗಿ ಆಗಮ ಹೇಳ್ತಾ ಇದ್ದು ಅಂದರೆ ಆಗಮಕ್ಕೇನು ಬಂದಾಗಾಯಿತು ಅನಧಿಗತ ಪ್ರತ್ಯಕ್ಷ ಅನುಮಾನಗಳಿಂದ ತಿಳಿಯಲ್ಪಡದೇ ಇರತಕ್ಕಂಥ ಭೇದವನ್ನೇ ಹೇಳಿದಾಗಾಯ್ತು ಇದು ಅದು ಆ ರೀತಿ ಲಕ್ಷಣ ತಗೊಂಡ್ರು ಪ್ರಾಮಾಣ್ಯವೇ ಆಯಿತು ನಮ್ಮದು ಅಂತ ನಜ ಪ್ರಮಾಣಬಹುತ್ವೇ ಇತ್ಯಾದಿನ ಉಕ್ತಮ ಉಪಸಂಹರತಿ ನಜ ಪ್ರಮಾಣಬಹುತ್ವೇ ಅಂತ ಇಲ್ಲಿ ಶುರು ಮಾಡಿದ್ರಲ್ಲ ದೌರ್ಬಲ್ಯಂ ಅದನ್ನು ಉಪಸಂಹಾರ ಮಾಡ್ತಾರೆ ತಸ್ಮಾತ್ ಬಹುಪ್ರಮಾಣ ಸಂವಾದಿತ್ವೇ ಪ್ರಾಬಲ್ಯಮೇವ ಬಹುಪ್ರಮಾಣ ಸಂವಾದಿತ್ವ ಇದ್ದರೆ ಪ್ರಾಮಾಣ್ಯವೇ ಬರುತ್ತೆ ಅಷ್ಟು ಹೊರತಾಗಿ ಅದು ಅಪ್ರಮಾಣ ಆಗೋದಿಲ್ಲ ತತಃ ಕಿಂ ಇತ್ಯತಃ ಅದರಿಂದ ಏನಾಯಿತು ಅಂದರೆ ಅಲ್ಲಿಗೆ ಹೋಗಬೇಕು ಆದ್ದರಿಂದ ಭೇದ ವಾಕ್ಯಗಳಿಗೆ ಪ್ರಾಬಲ್ಯ ಬಂತು ಅಭೇದ ವಾಕ್ಯಗಳಿಗೆ ದೌರ್ಬಲ್ಯ ಬಂತು
ಪ್ರಾಬಲ್ಯ ದುರ್ಬಲಗಳ ವಿಚಾರ ಮಾಡಿದಾಗ ಭೇದವಾಕ್ಯವು ಪ್ರಬಲವಾಯಿತು. ಯಾಕೆಂದರೆ ಸಂವಾದಗಳೆಲ್ಲ ಇದೆ ಅದಕ್ಕೆ. ಅದರಿಂದ ಆ ಭೇದವಾಕ್ಯಕ್ಕೆ ಬೇರೆ ಅರ್ಥ ಮಾಡಬೇಕು ನಾವು. ವಾಕ್ಯಸ್ಯ ಯಾವ ವಾಕ್ಯ ಅದು? ತಾತ್ಪರ್ಯಂ ವಾಕ್ಯಸ್ಯ ಅಲ್ಲಿ ಇಲ್ಲಿ ಅತಃ ಸರ್ವಪ್ರಮಾಣ ವಿರುದ್ಧತ್ವ ನಾಭೇ ತಾತ್ಪರ್ಯಂ ವಾಕ್ಯಸ್ಯ. ವಾಕ್ಯಸ್ಯ ಅಂದ್ರೇನು? ತತ್ವಮಸಿ ಇತ್ಯಾದಿ ವಾಕ್ಯಸ್ಯ. ತಥಾ ಚ ಮಹಾವಾಕ್ಯಾಭಾವಾತ್, ಆದ್ದರಿಂದ ಮಹಾವಾಕ್ಯ ಎಂಬ ವಾಕ್ಯವೇ ಇಲ್ಲ. ತತ್ವಮಸ್ಯಾದ ಮಹಾವಾಕ್ಯಗಳು ಅಲ್ಲೇ ಇಲ್ಲ, ಅದು ದುರ್ಬಲ ವಾಕ್ಯಗಳದು. ನಾ ತದೇಕ ವಾಕ್ಯತೆಯ, ಆ ತದೇಕ ವಾಕ್ಯವಾದ್ದರಿಂದ ಎಲ್ಲ ಆಗಮಗಳು ಕೂಡ ಅಭೇದದಲ್ಲೇ ತಾತ್ಪರ್ಯ ಅಂತ ಹೇಳಿದ್ದು ತಪ್ಪಾಯಿತು. ಸರ್ವವಾಕ್ಯಾನಮೈಕ್ಯ ಮಹಾತಾತ್ಪರ್ಯಂ ನ ಇತಿ ಭಾವಃ. ಏವಂ ತರ್ಹಿ ಸರ್ವಾಗಮಾನಂ ಏಕಸ್ಯ ವಿಷಯಸ್ಯ ಅಭಾವಾದ ಏಕವಾಕ್ಯದ ನ ಸ್ಯಾತ್. ಹಾಗೆ ಸರ್ವ ಆಗಮಗಳು ಕೂಡ ಒಂದು ವಿಷಯ ಇಲ್ಲ ಅಂತ ಆಗೋಯ್ತಲ್ಲ. ಏಕಸ್ಯ ವಿಷಯಸ್ಯ ಅಭಾವ ಅದು. ನಾವಾದರೆ ಅಭೇದ ಇದೆ ಅಂತ ಹೇಳಿದ್ವಿ, ನೀವು ಅಭೇದ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಮತ್ತು ಎಲ್ಲಿ ತಾತ್ಪರ್ಯ ಅದಕ್ಕೆ ಅಂದರೆ ಕಿಂತು ಉತ್ತರಮಃ ವಿಷ್ಣೋ ಇದೆ. ವಿಷ್ಣೋ ಸರ್ವೋತ್ತಮತ್ವ ಏವ ಮಹಾತಾತ್ಪರ್ಯಂ ಸರ್ವಾಗಮಾನಂ ತತ್ಪ್ರಕಾರಶ್ಚ ಪ್ರಾಗೇವ ಸಂಕ್ಷೇಪೇಣ ವರ್ಣಿತಃ. ಹಿಂದೆ ಹೇಳಿದರು. ತಥಾಚ ಉಕ್ತಂ ಭಗವತ, ಶ್ರೀಕೃಷ್ಣ ಪರಮಾತ್ಮನೇ ಗೀತೆಯಲ್ಲಿ ಹೇಳಿದ್ದಾನೆ, ದ್ವಾವಿಮೌ ಪುರುಷೌ ಲೋಕೆ ಶರಶ್ಚಾಕ್ಷರ ಏವ ಚ ಶರಃ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷ ಉಚ್ಯತೆ. ದ್ವಾವಿಮೌ ಪುರುಷೌ, ಇಮೌ ಈ ಪ್ರಪಂಚದಲ್ಲಿ ಇಬ್ಬರು ಪುರುಷರು ಇದ್ದಾರೆ. ಅಂದರೆ ಎಲ್ಲಿ ಈ ಪ್ರಪಂಚ ಇಬ್ಬರೇ ಇರಲ್ಲ, ಪರಮಾತ್ಮ ಇಲ್ವಾ? ಮತ್ತು ಮೂರು ಹೇಳಬೇಕಾಯ್ತು. ಇಮೌ ಅಂತ ಹೆಂಗೆ ಹೇಳಿದ್ರು? ಸ್ವತಂತ್ರ ಕೂಟದಲ್ಲಿ ಇಬ್ಬರು ಇದ್ದಾರೆ. ಅಲ್ಲ, ಹಾಗಲ್ಲ. ಈ ಜೀವನ ಮತ್ತು ಪರಮಾತ್ಮ. ಅಂದರೆ ದ್ವಾವಿಮೌ ಇಮೌ ಅಂದರೆ ಯಾರು? ಜೀವಕೋಟಿಯಲ್ಲಿ ಪರಮಾತ್ಮ ಜೀವಕೋಟಿ ಸೇರಲ್ಲ, ಮುಕ್ತಕೋಟಿಯವನು. ಅಸ್ವಾತಂತ್ರ್ಯ ನಿಮಿತ್ತ ಇಟ್ಕೊಂಡಾಗ ಲಕ್ಷ್ಮೀದೇವಿ ಕೂಡ ಜೀವಕೋಟಿ ಸೇರಿಬಿಡ್ತಾಳೆ ಅಲ್ವಾ? ಆದ್ದರಿಂದ ಇಮೌ ಪುರುಷವು, ಪುರುಷವು ಅಂದರೆ ಬರೀ ಪುರುಷರು ಅಂತ ಅರ್ಥಲ್ಲ, ಚೇತನ ಅಂತ ಅಷ್ಟೇ ಅರ್ಥ. ಹಾಗಾದರೆ ದ್ವೌ ಇಮೌ ಪುರುಷವು, ಎರಡು ಚೇತನಗಳು ಇದೆ ಲೋಕದಲ್ಲಿ. ಲೋಕ ಅಂದರೆ ಏನು? ಲುಕ್ ಪ್ರಕಾಶೆ ಅಂತ ಧಾತು. ಲುಕ್ ಪ್ರಕಾಶೆ, ಆಲೋಕ ಅಂತ ಹೇಳ್ತೀವಲ್ಲ, ಬೆಳಕು ಅಂತ ಅರ್ಥ. ಲುಕ್ ಪ್ರಕಾಶೆ ಅಂತ ಧಾತು ಅಂದರೆ ಲೋಕೆ. ಆಲೋಕೆ ಅಂದರೆ ವಿಚಾರ ಮಾಡಿದರೆ, ವಿಮರ್ಶೆ ಮಾಡಿದಾಗ. ಲೋಕೆ ಅಂದರೆ ವಿಮರ್ಶೆ ಸತಿ, ಆಗ ಕ್ಷರ ಮತ್ತು ಅಕ್ಷರ ಎಂಬತಕ್ಕಂಥ ಎರಡು ಚೇತನಗಳು ಕಂಡುಬರ್ತವೆ. ಕ್ಷರ ಅಂದರೆ ಯಾವುದು? ಸರ್ವಾಣಿ ಭೂತಾನಿ, ಸಮಸ್ತ ಪ್ರಾಣಿಗಳು ಕೂಡ ಕ್ಷರ ಶಬ್ದದಿಂದ ತಗೋಬಹುದು. ಯಾಕೆಂದರೆ ಶರೀರ ಕ್ಷರಣಾತು ಕ್ಷರ, ಬ್ರಹ್ಮಾದಿ ದೇವತೆಗಳು ತೃಣದಿಂದ ಹಿಡಿದು ಕೂಟಸ್ಥ ಆಕಾಶದಂತೆ ನಿರ್ವಿಕಾರಳಾದ ಲಕ್ಷ್ಮೀದೇವಿ, ಅವಳು ಅಕ್ಷರ ತತ್ವ ಅಂತ ಹೇಳಾಯಿತು. ಇವರಿಬ್ಬರಿಗಿಂತಲೂ ಕೂಡ ಒಬ್ಬ ಪುರುಷ ಇದ್ದಾನೆ, ಅನ್ಯ. ಇವರಿಬ್ಬರಿಗಿಂತ ಅನ್ಯನಾದ ಅಂದರೆ ಕ್ಷರತತ್ವನೂ ಅಲ್ಲ, ಅಕ್ಷರತತ್ವನೂ ಅಲ್ಲ, ಅವರಿಗಿಂತ ಭಿನ್ನನಾಗಿರ್ತಕ್ಕಂಥ ಯಾರು ಒಬ್ಬ ಪುರುಷ ಇದ್ದಾನೆ, ಅವನ ಉತ್ತಮ. ಅವನಿಗೆ ಪರಮಾತ್ಮ ಅಂತ ಹೆಸರು. ಪರಮಾತ್ಮ ಅಂತ ಉದಾಹೃತವಾಗಿದೆ. ಯೋ ಲೋಕತ್ರಯಂ ಆವಿಶ್ಯ ಬಿಭರ್ತಿ ಅವ್ಯಯೀಶ್ವರ. ಲೋಕತ್ರಯ ಅಂದರೆ ಬರೀ 3 ಲೋಕ ಮಾತ್ರ ತೊಗೊಂಡ್ರೆ ಆಗೋದಿಲ್ಲ, 14 ಲೋಕಗಳನ್ನೂ ಕೂಡ ವ್ಯಾಪಿಸಿಕೊಂಡು ಅವನೇ ಇದ್ದಾನೆ. ಲೋಕತ್ರಯಂ ಆವಿಶ್ಯ, ಒಳಗಡೆ ಪ್ರವೇಶ ಮಾಡಿ ಅಲ್ಲಿರತಕ್ಕಂಥ ಏನೋ ಚೇತನ ನಿಯಮನ ಮಾಡತಕ್ಕಂಥವನು. ಬಿಭರ್ತಿ ಅವ್ಯಯ. ಹಾಗಾದರೆ ಮನೆಯಲ್ಲಿ ಇದ್ದ ವ್ಯಕ್ತಿಗೆ ಮನೆಗೆ ಬೆಂಕಿ ಬಿದ್ದರೆ ಮನೆ ಸುಟ್ಟುವಾಗ ಆ ವ್ಯಕ್ತಿಯು ನಾಶ ಆಗಬೇಕಲ್ಲ. ಹಾಗಾದ್ರೆ 14 ಲೋಕದಲ್ಲಿ ಇರತಕ್ಕಂಥ ವ್ಯಕ್ತಿ ಅವನು ನಾಶ ಆಗಬೇಕಲ್ಲ, ಅವನು ಕೂಡ ಅಂತ ಪ್ರಶ್ನೆ ಬಂದರೆ ಅವ್ಯಯ, ಅವನು ಯಾವತ್ತೂ ನಾಶ ಆಗುವುದಿಲ್ಲ. ಅದ್ಯಾಕ್ರಿ? ಎಲ್ಲ ಲೋಕದಲ್ಲಿ ಕಂಡಿದ್ರಲ್ರಿ. ಅಂದರೆ ಯಾವ ವ್ಯಕ್ತಿಗೆ ಅದ್ಭುತವಾದ ಶಕ್ತಿ ಇದೆ, ಅವನು ಮನೆ ಸುಟ್ಟರೂ ಕೂಡ ಮನೆ ಮಧ್ಯೆ ಇದ್ದು ಕೂಡ ಅವನಿಗೇನು ಆಗೋದಿಲ್ಲ. ಆದ್ದರಿಂದ ಈಶ್ವರ ಅಘಟಿತ ಘಟನಾ ಸಾಮರ್ಥ್ಯವುಳ್ಳವನು, ಆದ್ದರಿಂದ ಅವನಿಗೆ ಅಂಥ ಶಕ್ತಿ ಇರಬಹುದು. ಯಸ್ಮಾಕ್ಷರಂ ಅತೀತೋಹಂ, ಯಾವ ಕಾರಣದ ಕ್ಷರತತ್ವವನ್ನು ನಾನು ಮೀರಿದ್ದೇನು. ಅಕ್ಷರಾದಪಿಜ ಉತ್ತಮ, ಅಕ್ಷರತತ್ವಕ್ಕಿಂತಲೂ ಉತ್ತಮನು. ಆದ್ದರಿಂದ ಆತ್ಮ ಲೋಕೇ ಭೇದೆ,
ವೇದ ಅಂದರೆ ಅಪೌರುಷೇಯವಾದಕ್ಕಂಥ ವಾಕ್ಯಗಳು, ಲೋಕ ಅಂದರೆ ಪೌರುಷೇಯ ಆಗಮಗಳು. ಅವುಗಳಲ್ಲಿ ಕೂಡ ನಾನು ಪುರುಷೋತ್ತಮ ಎಂಬುದಾಗಿ ಪ್ರತಿತನಾಗಿದ್ದೇನೆ. ಹರಿಸರ್ವೋತ್ತಮತ್ವ ಬಂತೀಗ. ಯಾರು ಅಂದರೆ ಆ ರೀತಿ ತಿಳ್ಕೊತಾರ ಅಂಥವರಿಗೆ ವಿಶಿಷ್ಟವಾದ ಫಲವನ್ನು ಹೇಳಿಬಿಟ್ರೆ ಅದರಲ್ಲಿ ಏನಿದೆ ತಾತ್ಪರ್ಯ ಇದೆ ವೇದಕ್ಕೆ ಅದು ಗೊತ್ತಾಗ್ಬಿಡುತ್ತೆ. ಪರಮಾತ್ಮನಿಗೆ ಯಾರು ಈ ರೀತಿ ತಿಳಿತಾರೋ ಅವನು ಎಲ್ಲವನ್ನೂ ತಿಳಿದಂತೆ, ಅವನಿಗೆ ಮೋಕ್ಷ ಕಟ್ಟಿಟ್ಟಿದ್ದು ಅಂತ ಹೇಳಿದ್ದರಿಂದ ಈ ರೀತಿ ತಿಳಿಯೋದು ಪರಮಾತ್ಮನಿಗೆ ಅತ್ಯಂತ ನೈರ್ಭರ್ಯ ಇದೆ ಅದರಲ್ಲಿ ಅಂತ ಅರ್ಥ ಇದೆ. ಫಲ ಹೇಳಿಬಿಟ್ಟಿದ್ದಾನಲ್ಲ ಅದಕ್ಕೋಸ್ಕರ. ಯೋ ಮಾಂ ಏವಂ ಅಸಮ್ಮೂಢ ಸಂಶಯವಿಲ್ಲದೆ ಪುರುಷೋತ್ತಮಂ ಜಾನಾತಿ ತಿಳ್ಕೊಂತಾನೋ ಸಹ ಸರ್ವವಿತ್ ಎಲ್ಲವನ್ನು ತಿಳಿದಾಗಿದೆ. ಏನ್ರಿ ಪರಮಾತ್ಮ ಕ್ಷರಾಕ್ಷರಕ್ಕಿಂತ ಉತ್ತಮ ಅಂತ ತಿಳ್ಕೊಂಡು ಎಲ್ಲ ತಿಳಿದಾಗ ಆಗೋಯ್ತಾ ಅಂದರೆ ಎಲ್ಲ ಶಾಸ್ತ್ರದ ತಾತ್ಪರ್ಯ ಸರ್ವೋತ್ತಮತ್ವನೇ ಅದು ಹೇಳಿದಾಗ ಆಯ್ತಲ್ಲ, ಅದು ಹಾಗೆ ಎಲ್ಲ ತಿಳಿದಾಗೆ ಅಂತ ಅರ್ಥ. ಅಂದರೆ ಸರ್ವೋತ್ತಮ ಸರ್ವಶಾಸ್ತ್ರಗಳ ಅಧ್ಯಯನ ಮಾಡಿದ್ರೆ ಏನು ಫಲ ಬರುವುದು ಆ ಫಲ ಅವನಿಗೆ ಸಿಕ್ಕೇ ಸಿಗುತ್ತೆ ಅಂತ ಅರ್ಥ. ನೈರ್ಭರ್ಯ ಅಂದರೆ ನೈರ್ಭರ್ಯ ಅಂದರೆ ಅಲ್ಲ, ಅದರಲ್ಲೇ ಅವನಿಗೆ ಒತ್ತಿದೆ ಅಂತ ಅರ್ಥ. ಒತ್ತು ಅಂದರೆ ಏನು? ಪರಮಾತ್ಮ ಪುರುಷೋತ್ತಮ ಈ ರೀತಿ ಆ ತಿಳ್ಕೊತಾರೋ ಅವರಿಗೆ ಮೋಕ್ಷ ಕಟ್ಟಿದ್ದು ಅವನು ಎಲ್ಲವನ್ನು ತಿಳಿದವನು ಅಂತ ಫಲ ಹೇಳಿದ್ದರಿಂದ ಆ ಪರಮಾತ್ಮನಿಗೆ ತಾನು ಪುರುಷೋತ್ತಮ ಎಂಬ ತಿಳಿಯೋದೇ ಅವನಿಗೆ ಗೊತ್ತಿದೆ, ಅವನಿಗೆ ತುಂಬ ಇಷ್ಟ ಅವನಿಗೆ ಗೊತ್ತಾಗುತ್ತೆ ಅಂತ. ಸಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ. ಸರ್ವಭಾವದಿಂದಲೂ ಕೂಡ, ಸರ್ವಭಾವ ಅಂದರೆ ಪುನಃ ಐಕ್ಯ ತಂದುಬಿಡಬಾರ್ದು. ಇದು ಎಲ್ಲ ಕಡೆ ಕೂಡ ಹೇಳಲಿಕ್ಕಾಗೋದಿಲ್ಲ. ಇದು ತತ್ವ, ಗುಟ್ಟಾದ ತತ್ವ. ಇದು ಸಜ್ಜನರು ಮಾತ್ರ ಕೈ ಸೇರಬೇಕು. ಅದಕ್ಕೋಸ್ಕರವಾಗಿ ಇದು ಗುಖ್ಯತಮಂ ಶಾಸ್ತ್ರಂ ಇದಂ ಉಕ್ತಂ ಮಯ ಅನಘ. ಅನಘ ಅಂತೇಳಿ ಅರ್ಜುನಿಗೆ ಹೇಳ್ತಾ ಇರೋದು. ದೋಷರಹಿತನೇ ನಿನಗೆ ನಾ ಇದನ್ನು ಹೇಳ್ತಾ ಇದ್ದೀನಿ. ಏತದ್ ಬುದ್ಧ್ವ, ಇದನ್ನು ಅವನ ತಿಳ್ಕೊಂಡ ಅಂದರೆ ಬುದ್ಧಿಮಾನ್. ಅಂದರೆ ಬುದ್ಧಿಮಾನ್ ಏನ್ರಿ ಅರ್ಥ? ಅದಕ್ಕೆ ತಿಳ್ಕೊಂಡವನಾಗ್ತಾನೆ, ಅದಕ್ಕೆ ಅರ್ಥ ಅಲ್ಲ. ಈ ರೀತಿ ತಿಳ್ಕೊಂಡ್ರೆ ಅಂದರೆ ಪರೋಕ್ಷ ಜ್ಞಾನ ಉಳ್ಳವನಾದರೆ ಬುದ್ಧಿಮಾನ್, ಅಪರೋಕ್ಷ ಜ್ಞಾನ ಉಳ್ಳವನಾಗ್ತಾನೆ. ಏತ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯ ಅಂದರೆ ಮೋಕ್ಷವು ಕೂಡ ಅವನಿಗೆ ಸಿಗತ್ತೆ ಅಂತ ಒಂದು ಪ್ರಮಾಣ ಹೇಳಿಬಿಟ್ಟು ಸರ್ವೋತ್ಕರ್ಷೇ ದೇವದೇವಸ್ಯ ವಿಷ್ಣೋ ಮಹಾತಾತ್ಪರ್ಯಂ ಶ್ರೀಮದಾಚಾರ್ಯ ಪೈಂಗಿ ಶ್ರುತಿ ಕೊಟ್ಟು ಹೇಳ್ತಾರೆ. ಸರ್ವ ಉತ್ಕರ್ಷದಲ್ಲಿ ಯಾರು? ದೇವದೇವ. ದೇವದೇವ ಅಂದ್ರೇನು? ದೇವನಿಗೂ ದೇವ. ದೇವಂ ದೇವತ್ರ ಸೂರ್ಯಮಗನ್ ಮಾ ಜ್ಯೋತಿರುತ್ತಮಂ. ದೇವಂ ದೇವತ್ರ ಅಂದ್ರೇನು? ದೇವತೆಗಳಿಂದಲೂ ಕೂಡ ಪೂಜ್ಯನಾದವನು, ಸ್ತುತ್ಯನಾದವನು ಅಂತ ಅರ್ಥ. ಅಲ್ಲಿ ದೇವದೇವಸ್ಯ ವಿಷ್ಣೋ ಸರ್ವೋತ್ಕರ್ಷೆ ವಿಷ್ಣೋ ಮಹಾತಾತ್ಪರ್ಯಂ ನೈವ ಚ ಅನ್ಯತ್ರ. ಬೇರೆ ಧರ್ಮಾದಿಗಳಲ್ಲಿ ಅದು ಇದಿಲ್ಲ. ಧರ್ಮಾದಿಗಳು ಯಾವುದಕ್ಕೆ ಅಂದರೆ ಪರಮಾತ್ಮನ ಸರ್ವಗುಣಪೂರ್ಣತ್ವವನ್ನು ತಿಳ್ಕೊಳ್ಳಿಕ್ಕಾಗಿ ಅಂಗ ಅಂಥೇಳಿ ಧರ್ಮಾದಿಗಳು ಹೇಳೋದಷ್ಟೇ ಹೊರತಾಗಿ ಅದರಲ್ಲಿ ಮುಖ್ಯ ತಾತ್ಪರ್ಯ ಅದರಲ್ಲಿಲ್ಲ. ನೈವಚ ಅನ್ಯತ್ರ. ಅನ್ಯತ್ರ ಅಂದರೆ ಅವಾಂತರವಾದಕ್ಕಂಥ ಧರ್ಮಾದಿಗಳಲ್ಲಿ ಇದು ಸತ್ಯ. ಅವಾಂತರಂ ತತ್ಪರಂ ತತ್ ಅಂದರೆ ಅದೆಲ್ಲೂ ಕೂಡ ಏನು ಅವಾಂತರ. ಅವಾಂತರ ಅಂದರೆ ಏನು? ಇದಕ್ಕೆ ಅಂಗ ಅಂತ ಅರ್ಥ ಅಲ್ವಾ? ಧರ್ಮಾದ ಯಾಕೆ ಹೇಳಿದ್ದಾರೆ ವೇದಗಳಲ್ಲಿ ಏನು ಪ್ರಶ್ನೆ ಬಂದರೆ ಧರ್ಮಾದಿಗಳನ್ನು ಮಾಡಿಕೊಂಡಾಗ ಅಂತಃಕರಣ ಶುದ್ಧಿ ಆಗುತ್ತೆ, ಇದರಿಂದ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅಂತ ಹೇಳಿಕ್ಕೋಸ್ಕರ ಅಷ್ಟೇ. ಸರ್ವಾಗಮಾನ ಪುರುಷಾರ್ಥ ತಥೋ ಅತಃ ಅಂದರೆ ಎಲ್ಲ ಪುರುಷಾರ್ಥಗಳೂ ಕೂಡ ಆ ಪರಮಾತ್ಮನಿಂದಲೇ ಬರುವುದು. ಅಂದರೆ ಏನು ಹೇಳಿದಾಗಾಯ್ತು ಅದರಿಂದ ಅಲ್ಲಿ ಸರ್ವಾಗಮಾನ ಎಲ್ಲ ಆಗಮಗಳಿಗೂ ಕೂಡ ಮುಖ್ಯವಾದ ತಾತ್ಪರ್ಯ ಪರಮಾತ್ಮ ಅಂತ ಹೇಳಬೇಕು. ಯಾಕೆ ಹಂಗೆ ಹೇಳಬೇಕು ಅಂತ ಒಂದು ಯುಕ್ತಿ ಕೊಡ್ತಾ ಇದ್ದಾರೆ. ಎಲ್ಲ ಪುರುಷಾರ್ಥಗಳಲ್ಲಿ ಕೂಡ ದೊಡ್ಡ ಪುರುಷಾರ್ಥ ಯಾವುದು ಅಂದರೆ ಮೋಕ್ಷ ಅಲ್ವಾ? ಆ ಮೋಕ್ಷ ಎಂಬತಕ್ಕಂಥದ್ದು ಕೊಡೋದು ಪರಮಾತ್ಮನೇ. ಆದ್ದರಿಂದ ಪರಮಾತ್ಮನೇ ಅವನನ್ನು ತಿಳಿದ್ರೇ ಮೋಕ್ಷ ಬರೋದು. ಇಲ್ಲದೆ ತಿಳಿಯೋದು ಪರಮಾತ್ಮನನ್ನು ಮೋಕ್ಷ ಕೊಡೋದು ಯಾವನು ಅಂತಾಯಿತು, ವ್ಯಧಿಕರಣ ಉಂಟಾಗ್ಬಿಡುತ್ತೆ. ಅದನ್ನು ಎಲ್ಲ ಆಗಮಗಳಿಗೂ ಕೂಡ ಪರಮಾತ್ಮ ತಾತ್ಪರ್ಯ ಹೆಂಗೆ ಹೇಳ್ತೀರಿ ಅಂದರೆ ಅದಕ್ಕೊಂದು ಯುಕ್ತಿ ಕೊಡ್ತೀವಿ ನಾವು. ಮುಖ್ಯವಾಗಿ ಎಲ್ಲ ಪುರುಷಾರ್ಥಗಳಲ್ಲಿ ಕೂಡ ಉತ್ತಮ ಪುರುಷಾರ್ಥ ಅಂದರೆ ಮೋಕ್ಷ. ಆ ಮೋಕ್ಷ ಎಂಬತಕ್ಕಂಥದ್ದು ಪರಮಾತ್ಮನ ಜ್ಞಾನದಿಂದಲೇ ಬರೋದು. ನಾಣ್ಯ ಪಂತಹ ಅಯನಾಯ ಮೋಕ್ಷ ಹೊಂದಲಿಕ್ಕೆ ಅನ್ಯ ಪಂತಹ ನಾಸ್ತಿ.
ಪರಮಾತ್ಮ ಸರ್ವೋತ್ತಮತ್ವವನ್ನು ತಿಳ್ಕೊಂಡ್ರೇ ಬರೋದು ಅಂತ ಹೇಳಿದ ಮೇಲೆ ಪುರುಷಾರ್ಥ ಎಂಬತಕ್ಕಂಥದ್ದು ಮೋಕ್ಷವಾಗಿದ್ದು ಅದು ಉತ್ತಮವಾಗಿದ್ದು ಉತ್ತಮವಾದ ಪುರುಷಾರ್ಥ ಉತ್ತಮ ಪುರುಷನಿಂದಲೇ ಬರಬೇಕು. ನಾವು ಕೊಡಲಿಕ್ಕಾಗತ್ತಾ ಅದು? ಆದ್ದರಿಂದಲೂ ಕೂಡ ಆಗಮಗಳಿಗೆ ಪರಮಾತ್ಮನೇ ವಾಚ್ಯ ಅಂತ ತಿಳ್ಕೊಳ್ಬೇಕು. ಮುಖ್ಯಂ ಚ ಸರ್ವವೇದಾನಾಂ ತಾತ್ಪರ್ಯಂ ಶ್ರೀಪದೇ ಪರಂ ಮಹಾವರಾಹದಲ್ಲಿ ಹೇಳ್ತಾರೆ. ಸರ್ವವೇದಗಳಿಗೆ ಮುಖ್ಯ ತಾತ್ಪರ್ಯ ಶ್ರೀಪತೇ ಪರತ್ವನೇ. ಶ್ರೀಪತೇ ಪರತ್ವಮೇವ ಸರ್ವವೇದಾನಾಂ ಮುಖ್ಯಂ ತಾತ್ಪರ್ಯ. ಶ್ರೀಪತೇ ಪರತ್ವ ಉತ್ಕರ್ಷೇತು ತದನ್ಯತ್ರ. ಹಾಗೆ ಬೇರೆ ಕಡೆ ಧರ್ಮಾದಿಗಳು ಉತ್ಕರ್ಷ ಹೇಳಿದರೆ ಅದು ತಾತ್ಪರ್ಯ ಅಂಶ, ಅದು ಅವಾಂತರ ತಾತ್ಪರ್ಯ ಅಷ್ಟೇ, ಬೇರೆ ಅಲ್ಲ ಅಂತ. ನಾನು ಕುತಃ ಏತತ್, ಅದೇನು ಪರಮಾತ್ಮನೇ ಸರ್ವೋತ್ತಮ ಅಂತ ಹೆಂಗೆ ಹೇಳಿದ್ರಿ ಅಂತ ಪ್ರಶ್ನೆ ಬಂದರೆ, ನಹಿ ಜೀವಬ್ರಹ್ಮಣೋ ಏಕತೆ ಸರ್ವಾಗಮಾನ ಮಹಾತಾತ್ಪರ್ಯ ನಾ ಸಂಭವತಿ ಅಲ್ವಾ? ಯಾಕಂದರೆ ಜೀವಬ್ರಹ್ಮಣೋ ಏಕತ್ವೇ, ಜೀವಬ್ರಹ್ಮ ಐಕ್ಯ ಇದೆ ಎಂಬ ವಿಚಾರದಲ್ಲಿ ಸರ್ವ ಆಗಮಗಳಿಗೆ ಮಹಾತಾತ್ಪರ್ಯ ಇಲ್ಲ ಅಂತ ಹೇಳಿದ ಮಾತ್ರಕ್ಕೆ ಸರ್ವೋತ್ತಮತ್ವದಲ್ಲಿ ಇರಬೇಕು ಅಂತೇನು ಬೇರೆ ಏನೊಂದು ವಿಷಯಗಳಿಲ್ವಾ? ಅಲ್ಲಿರ್ಬೋದಪ್ಪ. ಪರಮಾತ್ಮನಲ್ಲೇ ಮಹಾತಾತ್ಪರ್ಯ ಅಂತ ಹೆಂಗೆ ತೀರ್ಮಾನ ಮಾಡಿದ್ರಿ ನೋಡು, ವಾಕ್ಯ ನೋಡು. ಜೀವಬ್ರಹ್ಮಣೋ ಏಕತ್ವೇ ಸರ್ವಾಗಮಾನಂ ನಹಿ ಮಹಾತಾತ್ಪರ್ಯಂ ತಾತ್ಪರ್ಯಂ ನ ಸಂಭವತಿ ಇತ್ಯೇತಾವತ. ಎಷ್ಟು ಹೇಳಿದ ಮಾತ್ರಕ್ಕೆ ಸಮತೀತಕ್ಷರಾಕ್ಷರತ್ವಾದಿ ಲಕ್ಷಣೆ ವಿಷ್ಣುತೇನ ಭಾವ್ಯಮಿತಿ ಕಿಂ ನಿಯಾಮಕಮಸ್ತಿ ಅಲ್ವಾ? ಚರಾಚರ ನಿಯಾಮಕನಾಗಿರ್ತಕ್ಕಂಥ ಪರಮಾತ್ಮ ಸರ್ವೋತ್ತಮ ಎಂಬ ತಾತ್ಪರ್ಯ ವಿಷಯ ಇದೆ ಅಂತ ಗೊತ್ತಾಗೋದು ಹೇಗೆ? ನಾಪಿ ಯೋಜಿತು ಶಕ್ಯತೆ ಇತ್ಯೇವ ತತ್ಸಿದ್ಧಿ. ನಾವು ಹೊಂದಿಸ್ತೀವಿ ರೀ ನಾವು ಅಂತ ಹೇಳಿದ್ರೆ ನಾವು ಹೊಂದಿಸ್ತೀವಿ. ಹಾಗೆ ಹೊಂದಿಸ್ಲಿಕ್ಕೆ ಬರುತ್ತೆ ಅಂತ ಹೊಂದಿಸೋದಲ್ಲ. ನಾಪಿ ಯೋಜಿತು ಶಕ್ಯತೆ ಇತ್ಯೇವ ತತ್ಸಿದ್ಧಿ. ನಾವೆಲ್ಲ ವಾಕ್ಯಗಳಿಗೂ ಪರಮಾತ್ಮ ಸರ್ವೋತ್ತಮ ಯೋಜಿಸ್ತೀವಿ ಅಂದರೆ, ನಿಮ್ಗಿಂತ ಬುದ್ಧಿವಂತ ಬಂದ ಅಂದರೆ ಅವನು ಏನೊಂದಲ್ಲಿ ಯೋಜಿಸ್ತಾನೆ, ಏನು ಮಾಡ್ತೇವೆ? ಅನ್ಯಥಾಪಿ ಯೋಜನಾಯ ಕರ್ತುಂ ಶಕ್ಯತ್ವ ಇತಿ ಜೇನ್ನ ಸರ್ವಜ್ಞಂ ಸರ್ವಗತ ಇದು ಪ್ರಮಾಣಸಿ ಮುಕ್ತತ್ವ. ನಾವು ಹಿಂದೆ ಹೇಳ್ಬಿಟ್ವಿ ಅದನ್ನು. ಸರ್ವಜ್ಞಂ ಸರ್ವಕರ್ತಾರಂ ನಾರಾಯಣ ಮನಾಮಯಂ ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ತಾ ಪ್ರಮಾಣ ಕೊಟ್ಟಿದ್ದೇವೆ. ಪರಮಾಪ್ತೇನ ಭಗವತ ವಾಸುದೇವನ ಚ ತಥಾ ಉಕ್ತಂ. ನಾವು ಮಾತ್ರ ಹೇಳ್ತಾ ಇರೋದು ಅದೇ ವಿಷಯವನ್ನು ಪರಮ ಆಪ್ತನಾದಕ್ಕಂಥ ವಾಸುದೇವನಾದ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳ್ಕೊತಾ ಇದ್ದಾನೆ. ತದ್ವಾಕ್ಯಂ ಪಠತಿ ದ್ವಾವೇಮೋ ವಿಧಿ ದ್ವಾವೇವ ಇತಿ ಸಂಬಂಧ. ಎರಡೇ ಇರೋದು. ಇಮೌ ಪ್ರಮಿತೌ ಪುರುಷ ಒಂದು ಚೇತನವು, ಪುರುಷರಲ್ಲ ಚೇತನ. ಯಾಕೆ ಲಕ್ಷ್ಮೀದೇವಿ ಕೂಡ ಪುರುಷ ಶಬ್ದದಿಂದ ಕರೀಬಹುದು. ಲೋಕೆ ಅಂದರೆ ಅವಲೋಕೆ ಅಂದರೆ ಪರ್ಯಾಲೋಚನೆ ಸತಿ, ವಿಚಾರ ಮಾಡಿದಾಗ ಅಂತ ಅರ್ಥ. ಲೋಕ ಅಂದರೆ ಲೋಕದಲ್ಲಿ ವೇದದಲ್ಲಲ್ಲ ಅದು. ಅದಾದಮೇಲೆ ಲೋಕ ಅಂದರೆ ಏನು? ಎರಡು ಚೇತನಗಳನ್ನು ನಾವು ಅವಲೋಕನ ಮಾಡಿದಾಗ, ಅಥವಾ ಒಂದು ರೀತಿ ದ್ವಾವೇವ ಇತ್ಯಸ್ಯ ಉಪಪತ್ತೇ ಪರಮಪುರುಷಂ ಯಾವರ್ತಿತಂ ಲೋಕೆ ಇತ್ಯುಕ್ತಂ ಅಲ್ವಾ? ದ್ವಾವೇವ ಅಂತ ಹೇಳ್ತಾರೆ, ಅಲ್ಲಿ ಪರಮಾತ್ಮ ಸೇರಿಸ್ಕೋಬಾರ್ದು. ಅದಕ್ಕೋಸ್ಕರವಾಗಿ ಅದನ್ನು ವ್ಯಾವರ್ತನೆ ಮಾಡಲಿಕ್ಕೋಸ್ಕರ ಲೋಕ ಅಂದ್ಕೊಟ್ರು. ಲೋಕದಲ್ಲಿ, ಲೋಕ ಅಂದರೆ ಎರಡು ಅರ್ಥ ಹೇಳಿದ್ರು. ಒಂದು ವಿಚಾರ ಮಾಡಿದಾಗ, ಇನ್ನೊಂದು ಲೋಕ ಅಂದರೆ ಈ ಲೋಕ ಪ್ರಪಂಚದಲ್ಲಿ. ಅಂದರೆ ಲೋಕ ಅಂದರೆ ಯಾವುದು? ಈಶಿತವಿಯ ವರ್ಗೇ ಇತ್ಯರ್ಥ. ಪರಮಾತ್ಮನಿಂದ ನಿಯಮಿತವಾದಕ್ಕಂಥ ಈ ವರ್ಗದಲ್ಲಿ ಸರ್ವಾಣಿ ಭೂತಾನಿ ಬ್ರಹ್ಮಾದಯ ಜೀವಾ ಕೂಟಸ್ಥಃ ಮಹಾಲಕ್ಷ್ಮೀ ಯದರ್ಥಂ ಪುರುಷದ್ಯ ನಿರೂಪಣಂ ಕೃತಂ ತದಾಹ ಉತ್ತಮ ಇತಿ. ಯಾವುದಕ್ಕೋಸ್ಕರವಾಗಿ ಅಕ್ಷರಾಕ್ಷರವನ್ನು ಹೇಳಿದರೋ ಅದು ಹೇಳ್ತಾ ಇದ್ದಾರೆ. ಉತ್ತಮ ಪುರುಷಸ್ತ್ವನ್ಯ ಅಂದರೆ ಕ್ಷರಾಕ್ಷರಾಭ್ಯಾಂ ಅನ್ಯ ಅವನು ನ ಪುನಃ ಏತ್ಯೋ ಮಧ್ಯ ಕಚ್ಚಿ ಪುರುಷೋತ್ತಮ ಕಲ್ಪನೀಯ. ಇವರಿಬ್ಬರಲ್ಲೇ, ಯಾರಿಬ್ಬರೇ ಕ್ಷರ ಮತ್ತು ಅಕ್ಷರಲ್ಲೇ ಒಬ್ಬನ ಪುರುಷೋತ್ತಮ ಕಲ್ಪನೆ ಮಾಡಬೇಡಿ. ಕ್ಷರ ಅಕ್ಷರದಿಂದ ಅನ್ಯನಾದವನು ಪರಮಾತ್ಮ ಪುರುಷೋತ್ತಮ. ತತ್ರ ಶ್ರುತ್ಯಾದಿ ಸಮ್ಮತಮಾಹ ಪರಮಾತ್ಮೇತ್ಯದಾಹೃತಃ. ಅದಕ್ಕೆ ಪರಮಾತ್ಮ ಅಂತ ಶ್ರುತಿಯಲ್ಲಿ ಹೇಳಿರತಕ್ಕಂಥದ್ದು ಪರಮಾತ್ಮ ಅಂತ ಅಲ್ವಾ? ಅಲ್ಲಿ ಪರಮಚೇತನ ಅಂತ ಹೇಳಿರೋದು. ಪರಮಚೇತನ ಅಂದರೂ ಒಂದೇ, ಪರಮಾತ್ಮ ಅಂದರೂ ಒಂದೇ. ಆತ್ಮ ಅಂದರೆ ಚೇತನ, ಪರಂ ಅಂದರೆ ಉತ್ತಮ. ಆತ್ಮಶಬ್ದೋ ಹಿ ಚೇತನ ಪರ್ಯಾಯ. ಅದೇ ಪರಮಚೇತನ ಅಂತ ವೇದದಲ್ಲಿ ಇದೆ, ಇಲ್ಲಿ ಪರಮಾತ್ಮ ಅಂತಿದೆ. ಬೇರೆ ಬೇರೆ ಆಯ್ತಲ್ರಿ ಅಂದರೆ ಅರ್ಥ ಒಂದೇ. ಇದ್ಯಾಹ ಇದು ಲೋಕತ್ರಯಂ ಇತಿ ಸರ್ವ ಉಪಲಕ್ಷಣಂ. ಅಂದರೆ 14 ಲೋಕಗಳನ್ನು ಇಟ್ಕೋಬೇಕು ನಾವು, ಬರೀ 3 ಮಾತ್ರ ಲೋಕ ಅಲ್ಲ. ಯೋ ಹಿ ಯಸ್ಯ ಧಾರಣ ಪೋಷಣಾಧಿಕರ್ತ ಸಹ ತಸ್ಮಾತ್ ಉತ್ತಮ ಯುಕ್ತ. ಯಾರ ಧಾರಣ ಮತ್ತು ಪೋಷಣೆ ಮಾಡ್ತಾನೋ ಅವನಿಗಿಂತ ಉತ್ತಮ ಅಂತ ಲೋಕದ ಕಂಡಿದೆ.
ತದು ಆವಿಷ್ಟಸ್ಯ ತನ್ನಾಶೆ ತನ್ನಾಶಪ್ರಸಂಗ 14 ಲೋಕದಲ್ಲಿ ಆವಿಷ್ಟ ಪರಮಾತ್ಮ ಲೋಕನಾಶ ಅದರ ನಾಶ ಆಗಬೇಕಲ್ಲ ಅಂತ ಪ್ರಶ್ನೆ ಬಂದರೆ ಅವ್ಯಯ ಅಂದರೆ ನಾಶನಾಗುವುದಿಲ್ಲ. ಅದಾದರೆ ಅಂದರೆ ಈಶ್ವರ ಐಶ್ವರ್ಯ ಅಚಿಂತ್ಯದ್ಭುತವಾದ ಶಕ್ತಿ ಇದ್ದಿದ್ದರಿಂದ ಸಚ ಕಹ ಇತ್ತು ಅವನು ಯಾರಪ್ಪ ಅವನು ಮಹಾನುಭಾವ ಅವನು ಅಂದರೆ ಅಹಮೇವ ನಾನೇ ಅಂತ ಕೃಷ್ಣ ಹೇಳ್ಕೊಳ್ತಾ ಇದ್ದಾನೆ. ಯೋಧನಾಯ ವೇತು ಆಮೇಲೆ ಸಪ್ರಮಾಣಂ ಆಹ ಯಸ್ಮಾತ್ ನಾನೇ ಅದು ಯಾವ ಕಾರಣದಿಂದ ಶರೀರ ನಾಶ ಆಗತಕ್ಕಂಥ ಬ್ರಹ್ಮಾದಿ ದೇವತೆಗಳನ್ನು ಮೀರಿದ್ದೇನೋ ಶರೀರ ನಾಶ ಆಗದೇ ಇರತಕ್ಕಂಥ ಅಕ್ಷರ ಪ್ರಕೃತಿಯಾದ ಲಕ್ಷ್ಮೀದೇವಿಯನ್ನು ಮೀರಿದ್ದೇನೋ ಅದನ್ನು ನಾನು ಪುರುಷೋತ್ತಮ ಅಂತ ಹೇಳ್ತಾರೋ ಅದು ನಾನೇ. ಇದು ಕೂಟಸ್ಥತ್ವ ಮತ್ತು ಅಕ್ಷರತ್ವ ಪರಮಾತ್ಮನಲ್ಲೂ ಬರುತ್ತಲ್ಲ, ಒಂದೇ ರೀತಿ ಇರ್ತಾನೆ, ವಿಕಾರ ಹೊಂದೋದಿಲ್ಲ. ಮತ್ತು ಅಕ್ಷರ ಅಂದರೆ ನಾಶ ಅಕ್ಷರ ಆಗ್ತಾರೆ, ಅದು ಪರಮಾಕ್ಷರ ಪರಮಾತ್ಮ. ವಾಯುದೇವರು ಅಕ್ಷರ, ಲಕ್ಷ್ಮೀದೇವಿಯು ಅಕ್ಷರ, ಪರಮಾತ್ಮನ ಅಕ್ಷರ, ಸ್ಪಷ್ಟತೆ ಭೇದ ಅಲ್ವಾ? ಅದು ಹೇಳ್ತಾ ಇದ್ದಾರೆ. ಏವಂ ತತ್ಕಥಂ ಐಶ್ವರ್ಯಕ ಸಚ ಕಹ ನಾನೇನು ಸರಿ ಅಸ್ಮಾತ್ ಅಂತ ಕ್ಷರಂ ಚ ಇತ್ಯನ್ವಯ ಅಂದರೆ ಅಲ್ಲಿ ಚಶಬ್ದ ಮತ್ತು ಅಪಿಶಬ್ದ ಎರಡಿದೆ ಶ್ಲೋಕಗಳಲ್ಲಿ. ಆ ಚಶಬ್ದಕ್ಕೆ ಒಂದಿಗೆ ಕೃತ್ಯ ಹೇಳಿದರು, ಕ್ಷರಂಚ ಅಕ್ಷರಂಚ ನಾನು ಮೀರಿದ್ದೇನೆ, ಅದಕ್ಕೋಸ್ಕರ ಏನಾಯಿತು ನಾನು ಪುರುಷೋತ್ತಮ ಇತ್ಯನ್ವಯ. ಲೋಕೆ ಅಂದರೆ ಪೌರುಷೇಯ ಆಗಮದಲ್ಲಿ ಅತ್ರ ಆತ್ಮನಃ ತಾತ್ಪರ್ಯದ್ಯೋತನಾಗಿ ವೇತು ಫಲಮಾಹ ಪರಮಾತ್ಮನಿಗೆ ಈ ಸರ್ವೋತ್ತಮತ್ವದಲ್ಲಿ ಮಹಾ ತಾತ್ಪರ್ಯ ಇದೆ ಎಂಬುದನ್ನು ತಿಳಿಸ್ಲಿಕ್ಕಾಗಿ ಯಾವ ರೀತಿ ತಿಳ್ಕೊತಾರೆ ಅವನಿಗೆ ಫಲವನ್ನು ಹೇಳ್ತಾ ಇದ್ದಾರೆ. ಈಗ ನಾನೊಂದು ವಿಷಯ ಹೇಳ್ತೇನೆ, ನಾನೊಂದು ವಿಷಯ ಹೇಳ್ಬಿಟ್ಟು ನನಗೆ ಅದರಲ್ಲಿ ತುಂಬ ನೈರ್ಭರ್ಯ ಇದೆ ಅಂತ ನಾನು ಹೇಳಬೇಕಾ? ಏನು ಮಾಡ್ತೇನೆ ನೋಡು, ಈ ರೀತಿ ಮಾಡಿದರೆ ಅವನು ಉದ್ಧಾರ ಆಗಿಬಿಟ್ಟ, ನೀನು ಈ ರೀತಿ ಮಾಡಿ ಉದ್ಧಾರ ಆಗ್ತೀಯ ಅಂದರೆ ಅರ್ಥ ಅದು ನನಗೆ ಇದು ಮಾಡೋದ್ರಲ್ಲಿ ತಾತ್ಪರ್ಯ ಇದೆ ಅಂತ ಗೊತ್ತಾ? ಅದು ಏವಂ ಯೋ ಮಾಮಿತಿ ಏವಂ ಏವಂ ಅಂದರೆ ನತು ಅಶ್ವಕರಣಾಧಿಪತ ಸಂಜ್ಞಾತ್ವೇನ ಪುರುಷೋತ್ತಮ ಅಂತ ಹೇಳಿದ್ರೆ ಏನೋ ಒಬ್ಬ ಪುರುಷೋತ್ತಮ ಅಂತ ಪುರುಷೋತ್ತಮಾಚಾರು ಅಂತ ಹೆಸರನ್ನು ತಿಳ್ಕೋಬೇಡಿ. ಎಷ್ಟೋ ಜನಕ್ಕೆ ಅಶ್ವಕರಣ ಅಂತ ಇರುತ್ತೆ, ಅಶ್ವಕರಣ ಅಂತ ಹೆಸರು, ಅಶ್ವಕರಣ ಅಂತ, ಆದರೆ ಅರ್ಥ ಇರಬೇಕು ಅಂತೇನಿಲ್ಲ, ಹಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ನತು ಅಶ್ವಕರಣಾಧಿಪತಿ ಸಂಜ್ಞಾತ್ವೇನ ಏನು ಕರಲಿಕ್ಕೋಸ್ಕರವಾಗಿ ಹೆಸರು ಮಾಡಿದ್ದಲ್ಲ ಪುರುಷೋತ್ತಮ ಅಂದರೆ ಕ್ಷರಾಕ್ಷರಗಳಿಂದ ಉತ್ತಮನಾದ್ದರಿಂದ ಪುರುಷೋತ್ತಮ. ಏತಚ್ಚ ಪುರುಷೋತ್ತಮತ್ವ ಅಪಾರಮಾರ್ಥಿಕಮಿತ ಸಮೂಹವರ್ಜಿತ ಅಂದರೆ ಯೋ ಮಾಂ ಯೋ ಅಂದರೆ ಮಾಂ ನನ್ನನ್ನು ಏವಂ ಅಂದರೆ ಅರ್ಥ ಏತಚ್ಚ ಪುರುಷೋತ್ತಮತ್ವ ಅಪಾರಮಾರ್ಥಿಕಮಿತಿ ಸಮೂಹವರ್ಜಿತ ಲೇಯದಲ್ಲಿ ಅಸಮ್ಮೂಢ ಅನ್ನಲಿಕ್ಕೆ ಪದ ಯೋ ಮಾಂ ಏವಂ ಅಸಮ್ಮೂಢ ಅಂದರೆ ಪರಮಾತ್ಮ ಪುರುಷೋತ್ತಮನೇನಾಗಿದ್ದಾನೆ. ಏತಚ್ಚ ಪುರುಷೋತ್ತಮತ್ವ ಅಪಾರಮಾರ್ಥಿಕಮಿತಿ ಸಮೂಹವರ್ಜಿತ ಈ ಪುರುಷೋತ್ತಮತ್ವ ಅಂದರೆ ಸುಳ್ಳ್ರಿ ಅದು ಅಂತ ಆ ಜ್ಞಾನ ಇರಬಾರ್ದು. ಸರ್ವವಿತ್ ಅಸೈವ ಸರ್ವಶಾಸ್ತ್ರಾರ್ಥತ್ವ ಅವನು ಎಲ್ಲವನ್ನೂ ತಿಳ್ಕೊಂಡಾಗಿ ಅಂತ. ಅದೇ ಆಗಲಿ ಇದನ್ನು ತಿಳ್ಕೊಂಬಿಟ್ಟು ಸರ್ವಶಾಸ್ತ್ರಾರ್ಥ ಅಂದರೆ ಎಲ್ಲ ಶಾಸ್ತ್ರಗಳು ಹೇಳೋದು ಇದನ್ನೇ ಸರ್ವಭಾವೇನ ಸರ್ವಪ್ರಕಾರೇಣ ಅಂತ ಅರ್ಥ ಅಲ್ವಾ? ಎಲ್ಲ ಭಾವದಿಂದಲೂ ಕೂಡ ಪರಮಾತ್ಮನೇ ನಾನು ಅಂತ ಹಂಗರ್ಥ ಅಲ್ಲ. ಸರ್ವಪ್ರಕಾರದಿಂದಲೂ ಕೂಡ ಅವನು ಏನೋ ಸರ್ವಭಾವೇನ ಸರ್ವಪ್ರಕಾರದಿಂದಲೂ ಕೂಡ ಏತಚ್ಚನ್ನ ಅಯೋಗ್ಯಾಯ ವಾಚ್ಯಮಿತ್ಯಾಶೇನ ಇತೀತಿ ಅಯೋಗ್ಯರಿಗೆಲ್ಲ ಇದನ್ನು ಹೇಳ್ತಾ ಕೂತ್ಕೋಬಾರದು. ಅದಕ್ಕೆ ಗುಖ್ಯತಮಂ ಶಾಸ್ತ್ರಂ ಸಸರ್ವವಿತ್ ಇತ್ಯಾದ್ಯುಕ್ತಂ ಅಲ್ವಾ ಅದು ಹೇಳಿದ್ದು. ಸದಾ ಸರ್ವವಿತ್ ಅದು ಇತಿ ಗುಖ್ಯತಮಂ ಶಾಸ್ತ್ರಂ ಇದಂ ಅನ್ಲಿಕ್ಕೆ ಅರ್ಥ. ಅದು ಇದಂ ಅಂದರೆ ಯಾವುದು? ಸಹ ಸರ್ವವಿತಿ ಇತ್ಯಾದ್ಯುಕ್ತಂ ಅದೇನಿದೆ ಅದು ಯಾರಿಗೂ ಹೇಳಬಾರ್ದು. ತತಃ ಕಿಮ್ಮಿತ್ಯತಃ ಏತದಿತಿ ಆಯಿತು ಆಯ್ತು ಉಪಾಸನೆ ಮಾಡ್ತೀವಿ, ಏನು ಲಾಭ ಅಂತ ಪ್ರಶ್ನೆ ಬಂದರೆ ಸಹ ಬುದ್ಧಿಮಾನ್ ಅಪರೋಕ್ಷ ಜ್ಞಾನಿ. ನೋಡು ಬುದ್ಧಿಮಾನ್ ತಿಳುವಳಿಕೆ ಒಳ್ಳೆಯದಾಗ್ತಾನೆ, ಏನು ಅರ್ಥ ಆಗಲ್ಲ ಅಂದರೆ ಬುದ್ಧ ಅಂದರೆ ಏನು? ಪರೋಕ್ಷ ಜ್ಞಾನ ಸಂಪಾದನೆ ಮಾಡಿದವನು ಅಪರೋಕ್ಷ ಜ್ಞಾನಿ ಆಗ್ತಾನೆ.
ಕೃತಕೃತ್ಯ ಅಂದರೆ ಏನು ಪುನಃ ಅಂದರೆ ಮುಕ್ತನಾಗ್ತಾನೆ. ಅಥವಾ ಸರ್ವವಿಧಿ ಇತ್ಯುಕ್ತತ್ವ ಅಥವಾ ಸರ್ವೇಷಾಂ ಪೌರುಷೇ ಅಪೌರುಷೇ ಆಗಮಾನಾಂ ವಿಷ್ಣೋ ಸರ್ವೋತ್ತಮತ್ವೇವ ಮಹಾತಾತ್ಪರ್ಯ ಸ್ಫುಟಂ ಪ್ರತೀಯತೆ. ಸರ್ವವಿತ್ ಅಂತ ಹೇಳಿದ್ದರಿಂದ ಸರ್ವೇಷಾಂ ಪೌರುಷೇಯ ಮತ್ತು ಅಪೌರುಷ ಆಗಮಗಳಿಗೆ ವಿಷ್ಣೋ ಸರ್ವೋತ್ತಮತ್ವದಲ್ಲೇ ಮಹಾತಾತ್ಪರ್ಯ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಶುದ್ರಿಪಿ ಏವಮೇವ ಇತ್ಯಾಹ ಪೈಂಗಿ ಶುದ್ಧಿ ಕೂಡ ಅದೇ ಹೇಳ್ತಾ ಇದೆ. ಸರ್ವೋತ್ಕರ್ಷೆ ದೇವದೇವಸಿ ವಿಷ್ಣೋ ಸರ್ವಸ್ಮಾತ್ ಉತ್ಕರ್ಷ ಅಂದರೆ ಉತ್ತಮತ್ವ ಸರ್ವೋತ್ಕರ್ಷ. ದೇವದೇವಸ್ಯ ಅಂತಿದೆ. ದೇವಾನಾಂ ದೇವ ಸ್ತುತ್ಯ ದೇವದೇವ ಅಲ್ವಾ. ಒಂದು ದೇವ ಅಂದರೆ ದಿವಸ್ತುತವು, ಒಂದು ದೇವ ಅಂದರೆ ದ್ಯೋತನಾದಿ ಗುಣವುಳ್ಳವನು. ಯಾರೇ ದ್ಯೋತನಾದಿ ಗುಣ ಪರಮಾತ್ಮರನ್ನು ಈ ರೀತಿ ಸ್ತೋತ್ರ ಮಾಡ್ತಾರೋ ಅವನಿಗೆ ದೇವದೇವ ಅಲ್ವಾ. ಅಥವಾ ದೇವತೆಗಳಿಂದಲೂ ಕೂಡ ಸ್ತುತ್ಯನಾದವನು ಅಂತ ಅರ್ಥ ಬಂತು. ಸ್ತುತ್ಯ ದೇವದೇವ ಸರ್ವಾಗಮಾನ ಮಹಾತಾತ್ಪರ್ಯಂ ಇತಿ ಸಂಬಂಧ ಇಟ್ಕೋಬೇಕು. ಅನ್ಯತ್ರ ಧರ್ಮಾದೋ ಮಹಾತಾತ್ಪರ್ಯಂ ನೈವ. ಧರ್ಮ ಹೇಳೋದ್ರಲ್ಲಿ ತಾತ್ಪರ್ಯ ಇಲ್ಲ ಅದಕ್ಕೆ. ಹಾಗಾದ್ರೆ ಅದು ವ್ಯರ್ಥನ. ಕಿಂ ತರ್ಹಿ ತದ್ ಅನ್ಯತ್ರ. ಏನು ಹಾಗಾದ್ರೆ ಅನ್ಯತ್ರ ಆಗಮ ಏಕದೇಶಸ್ಯ ಅವಾಂತರಂ ವಿಷ್ಣೋ ಸರ್ವೋತ್ಕರ್ಷ ಪ್ರತಿಪತ್ತ್ಯರ್ಥತ್ವಾದ ಅಮುಖ್ಯಂ ಪರತ್ವಂ. ಇಡೀ ಸಮಸ್ತ ವೇದಗಳಲ್ಲಿ ಅದನ್ನು ಹೇಳಿಲ್ಲ. ಧರ್ಮಗಳನ್ನು ಎಲ್ಲ ವೇದಗಳಲ್ಲಿಯೂ ಕೂಡ ಧರ್ಮಗಳನ್ನು ಹೇಳಿಲ್ಲ. ಎಲ್ಲೋ ಒಂದೊಂದು ಭಾಗದಲ್ಲಿ ಧರ್ಮಗಳು ಹೇಳಿರ್ತಾರೆ. ಅದು ಯಾಕೆ ಅಂದರೆ ಪರಮಾತ್ಮ ಸರ್ವೋತ್ತಮತ್ವವನ್ನು ತಿಳ್ಕೊಳ್ಳಿಕ್ಕೆ ಅವಾಂತರ ಒಂದು ಕಾರಣ ಕೊಟ್ಟರಷ್ಟೇ. ಆಗ ನೋಡಿ ಹೇಳ್ತಾರೆ ಕಿಂ ತರ್ಹಿ ತದನ್ಯತ್ರ ಅಂದರೆ ಆಗಮ ಏಕದೇಶಸ್ಯ ಅವಾಂತರಂ ವಿಷ್ಣೋ ಸರ್ವೋತ್ಕರ್ಷ ಪ್ರತಿಪತ್ತ್ಯರ್ಥತ್ವಾತ್. ಅದು ಕೂಡ ಅಷ್ಟೇ ವಿಷ್ಣು ಸರ್ವೋತ್ತಮತ್ವಕ್ಕೆ ಪ್ರತಿಪತ್ತಿಗೆ ಕಾರಣವಾದರೆ ಅದು ಏನಾಗುತ್ತೆ ಧರ್ಮ ಅಂತ ಆಗುತ್ತೆ, ಇಲ್ಲದಾಗೋದಿಲ್ಲ. ಆದ್ದರಿಂದ ಅದಕ್ಕೆ ಅಮುಖ್ಯತ್ವ. ಯತಃ ಸರ್ವಾಗಮ ಸಾಧ್ಯ ಪುರುಷಾರ್ಥೋ ಮೋಕ್ಷ. ನೋಡಿ ಯುಕ್ತಿ ಕೊಡ್ತಾ ಇದ್ದಾರೆ. ಸರ್ವ ಆಗಮಗಳಿಂದ ಸಾಧ್ಯವಾದ ಪುರುಷಾರ್ಥ ಅಂದರೆ ಮೋಕ್ಷ. ತತಃ ವಿಷ್ಣೋ ಸರ್ವೋತ್ತಮತ್ವ ಜ್ಞಾನಾದೇವ ಭವತಿ ಅಲ್ವಾ. ಅತಃ ಕಾರಣ ಕಾರಣಾತ್ ಉಕ್ತಮೇತ ಸತ್ಯಮಿತಿ. ನಾವು ಹೇಳಿದ್ದೆಲ್ಲ ಸತ್ಯ. ಯಾವ ಕಾರಣದಿಂದ ಪುರುಷಾರ್ಥಗಳಲ್ಲಿ ಮೋಕ್ಷ ಉತ್ತಮವೋ ಅದು ಪರಮಾತ್ಮನ ಜ್ಞಾನದಿಂದಲೇ ಬರೋದು ಅಲ್ವಾ. ಜೈಲಿನಿಂದ ಬಿಡುಗಡೆ ಹೊಂದತಕ್ಕಂಥದ್ದೇನಿದೆ ಅದೇ ನಮಗೆ ಮುಖ್ಯ ಅಲ್ವಾ. ಅದು ಯಾವುದರಿಂದ ಬರುತ್ತೆ? ರಾಜನ ಜ್ಞಾನದಿಂದಲೇ ಬರೋದು. ಆದ್ದರಿಂದ ಅಲ್ವಾ ಅದೇ ಕೊಡೋದು ಯಾರು? ರಾಜನೇ ಕೊಡಬೇಕು. ಇನ್ಯಾರೋ ಸ್ತೋತ್ರ ಮಾಡಿದ್ರೆ ರಾಜ ಕೊಡೋಲ್ಲ. ಅದಕ್ಕೋಸ್ಕರ ಅವನ ಸ್ತೋತ್ರವನ್ನೇ ಮಾಡಬೇಕು. ಪುರಾಣೇಪಿ ಏವ ಮುಕ್ತಮಿತ್ಯಾಹ. ಪುರಾಣದಲ್ಲಿ ಕೂಡ ಹಿಂಗೆ ಇದೆ. ಮುಖ್ಯಂಚ ಇತಿ ಸರ್ವವೇದಾನಾಂ ಶ್ರೀಪದೇ ಉತ್ಕರ್ಷೇ ಪರಂ ಮುಖ್ಯಂ ತಾತ್ಪರ್ಯಂ ತದನ್ಯತ್ರ ಪರಂ ಕೇವಲಂ ಅವಾಂತರಂ ತಾತ್ಪರ್ಯಂ ಇತಿ ಯೋಜನಾ.